ಆನೆಸ್ಟ್ಲಿ ಕಾಲೇಜಲ್ಲಿ ಈ ರೀತಿ ಪಾಠ ಮಾಡಿದಿದ್ರೆ ಅಥವಾ ಈ ವಿಡಿಯೋ ನಮಗೆ ಕಾಲೇಜ್ ಟೈಮಲ್ಲೇ ಇದ್ದಿದ್ರೆ ಡೆಫಿನೆಟ್ಲಿ CRPCಯಲ್ಲಿ ಇನ್ನೂ ಹೆಚ್ಚಿನ ಮಾರ್ಕ್ಸೇ ತರಬಹುದಿತ್ತು ಆ್ಯಂಡ್ ಆ ಸಬ್ಜೆಕ್ಟ್ನ ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಚೆನ್ನಾಗೇನೆ ಇರ್ತಿತ್ತೇನೋ. ಬಟ್ ಅಲ್ಟಿಮೇಟ್ಲಿ ಪ್ರೊಸೀಜರಲ್ ಲಾ ಅಂತ ಹೇಳುವಾಗ ಅದರ ನೇಚರೇ ನಮಗೆ ನಿಧಾನಕ್ಕೆ ಆ ಪ್ರೊಸೀಜರಲ್ ಲಾ ಅರ್ಥ ಆಗ್ತಾ ಹೋಗುತ್ತೆ. ಎಷ್ಟು ಸತಿ ನೀವು ಓದ್ತೀರಿ, ಎಷ್ಟು ಸತಿ ರಿಪೀಟ್ ಮಾಡ್ತಾ ಹೋಗ್ತೀರಿ, ಅಷ್ಟು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಬರುತ್ತೆ ಈ ಸಬ್ಜೆಕ್ಟಲ್ಲಿ. ಆ್ಯಂಡ್ BNSS ನಮ್ಮ ಈ ರೀತಿಯ ಒಂದು ಸಬ್ಜೆಕ್ಟ್, ದಟ್ ಈಸ್ ನಮ್ಮ ಪ್ರೊಸೀಜರಲ್ ಲಾ. BNSS ಏನಿದೆ, ಕ್ರಿಮಿನಲ್ ಪ್ರೊಸೀಜರಲ್ ಲಾ. BNSS ಹೊಸ ಆ್ಯಕ್ಟ್, ಇದಕ್ಕೆ ಮುಂಚೆ ಇದ್ದಿದ್ದು CRPC. ಸೊ ನಾನು ಈ ವಿಡಿಯೋಲಿ ನಿಮಗೆ BNSSನ ರಿಲೇಟೆಡೇ ಮಾತನಾಡ್ತಿರೋದು. ಸೊ CRPC ಇಂದ ನಾವು ಈಗ BNSSಗೆ ಶಿಫ್ಟ್ ಆಗಿದ್ದೀವಿ. ಇದರಲ್ಲಿ ಹೆಚ್ಚಿಗೇನು ಚೇಂಜಸ್ ಇಲ್ಲ, ಅಪಾರ್ಟ್ ಫ್ರಮ್ ಸೆಕ್ಷನ್ ನಂಬರ್ಸ್ ಚೇಂಜ್ ಆಗಿದೆ, ಒಂದೆರಡು ಕಡೆ ನಿಮಗೆ ಸೆಕ್ಷನ್ಸ್ನ ಬದಲಾವಣೆ ಆಗಿದೆ ಅನ್ನೋದು ಬಿಟ್ರೆ ಹಾರ್ಡ್ಲಿ ದರ್ ಇಸ್ ನೋ ಎನಿ ಚೇಂಜ್. ಸೊ ಈಗ ನಮಗೆ BNSS ಆಲ್ಮೋಸ್ಟ್ 531 ಸೆಕ್ಷನ್ಸ್ ಇದೆ ಆ್ಯಂಡ್ ಅದರಲ್ಲಿ ಶೆಡ್ಯೂಲ್ ಬರುತ್ತೆ, ಆ ಶೆಡ್ಯೂಲಲ್ಲಿ ಇರುವಂಥ ಟೇಬಲ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇಷ್ಟೆಲ್ಲ ಇರುವಂಥ ಇಷ್ಟು ಸೆಕ್ಷನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತಾ? ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ನೀವು ಕಾಲೇಜಲ್ಲಿರುವಂಥ ಸ್ಟೂಡೆಂಟ್ ಆಗಲಿ, ಜುಡಿಷರಿಗೆ ಪ್ರಿಪೇರ್ ಆಗ್ತಿರೋ ಸ್ಟೂಡೆಂಟ್ ಆಗಲಿ, ಅಥವಾ ಯಾವುದೇ ಎಕ್ಸಾಮ್ಗೆ ತಯಾರಿ ಮಾಡ್ತಿರೋ ಸ್ಟೂಡೆಂಟ್ ಆಗಲಿ, ಎಲ್ಲ ಸೆಕ್ಷನ್ಸ್ ಬೇಕಾಗಿಲ್ಲ. ಸೊ ನಮಗೆ ಬೇಕಾಗಿರೋದು ಕೆಲವು ಸೆಕ್ಷನ್ಸ್, ಕೆಲವು ಇಂಪಾರ್ಟೆಂಟ್ ಸೆಕ್ಷನ್ಸ್, ಆ್ಯಂಡ್ ಅಷ್ಟನ್ನು ನಾವು ಚೆನ್ನಾಗಿ ನೋಡಿಕೊಂಡು ಸರಿಯಾಗಿ ಓದ್ಕೊಂಡು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆ ಪ್ರಾಸೆಸ್ನ ಅರ್ಥ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಬಿಕಮ್ಸ್ ಈಸಿ ಫಾರ್ ಯು. ಸೊ ಇದೊಂದು ಮೋಸ್ಟ್ ಡಿಮ್ಯಾಂಡೆಡ್ ವಿಡಿಯೋ ಆಗಿತ್ತು, ಸಿನ್ಸ್ ನಾವು ಪ್ರೀವಿಯಸ್ ವಿಡಿಯೋ CPC ಮೇಡ್ ಈಸಿ ಮಾಡಿದ್ದೆ ಆ್ಯಂಡ್ ಆ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಸಿಕ್ಕಂಥ ಅಪ್ರಿಸಿಯೇಷನ್ ಆಗಲಿ, ಫೀಡ್ಬ್ಯಾಕ್ ಆಗಲಿ ನಮಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಸುಮಾರು ಜನ ನೀವು BNSSನು ಈ ರೀತಿ ಹೇಳಿ ಅಂತ ರಿಕ್ವೆಸ್ಟ್ ಮಾಡಿದ್ರಿಂದ ಈ ವಿಡಿಯೋ ನಿಮಗೋಸ್ಕರ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ವಿಡಿಯೋ. ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್, ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ ಆ್ಯಂಡ್ ಈ ಚಾನೆಲ್ ಕಂಪ್ಲೀಟ್ಲಿ ನಿಮ್ಮ ಲೀಗಲ್ ಲಾ ಸಬ್ಜೆಕ್ಟ್ಸನ್ನು ಈಸಿ ಮಾಡಿ ನಿಮಗೆ ಡೆಡಿಕೇಟ್ ಮಾಡ್ತಿರೋವಂಥದ್ದು. ದಟ್ ಈಸ್ ನಿಮ್ಮ ಒಂದು ಲರ್ನಿಂಗ್ ಫೇಸ್ ಈಸಿಯಾಗಿ ಸ್ಮೂತ್ ಆಗಿರಲಿ. ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಂಡಷ್ಟು ನಿಮಗೆ ಇಂಟ್ರೆಸ್ಟ್ ಬೆಳೆಯುತ್ತೆ. ಸೊ ಹಾಗಾಗಿ ಆ ಇಂಟ್ರೆಸ್ಟ್ ಡೆವಲಪ್ ಮಾಡ್ಕೊಂಡಾಗ ನಿಮಗೆ ಸಬ್ಜೆಕ್ಟ್ ಆಗಲಿ, ನಿಮ್ಮ ಮಾರ್ಕ್ಸ್ ಆಗಲಿ, ನಿಮ್ಮ ಪ್ರೊಫೆಷನ್ ಆಗಲಿ, ಕರಿಯರ್ ಆಗಲಿ, ಪ್ರತಿಯೊಂದು ಎನ್ಹಾನ್ಸ್ ಆಗುತ್ತೆ. ಸೊ ದಟ್ ಈಸ್ ಆರ್ ಟಾಸ್ಕ್. ಆ್ಯಂಡ್ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಆಲ್ ಯೋರ್ ಕ್ಲಾಸಸ್, ಆಲ್ ಯೋರ್ ಸಬ್ಜೆಕ್ಟ್ ರಿಲೇಟೆಡ್ ವಿಡಿಯೋಸ್, ಎಕ್ಸಾಮ್ ರಿಲೇಟೆಡ್ ವಿಡಿಯೋಸ್, ಸ್ಪೆಷಲಿ ನಾವು ಜುಡಿಷರಿ ಎಕ್ಸಾಮ್ ರಿಲೇಟೆಡ್ ವಿಡಿಯೋಸ್. ಆ್ಯಂಡ್ ಆಲ್ಸೋ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಬ್ಯಾಚ್ ಸ್ಟಾರ್ಟ್ ಆಗಿ ನಡೀತಿದೆ. ಪ್ರಿಲಿಮ್ಸ್ ಇಸ್ ಆಲ್ಮೋಸ್ಟ್ ಅಬೌಟ್ ಟು ಕಂಪ್ಲೀಟ್, ರ್ಯಾಪಿಡ್ ರಿವಿಷನ್ ಬ್ಯಾಚ್ ನಡೀತಿದೆ, ಮೇನ್ಸ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ಸುಮಾರು ಕೋರ್ಸಸ್ ನಿಮಗೆ swatilaw.com ವಿಸಿಟ್ ಮಾಡಬಹುದು. ಕೋರ್ಸಸ್ ಲೈವಲ್ಲಿದೆ, ನೀವು ಅದರಲ್ಲಿ ಅಡ್ಮಿಷನ್ ತೊಗೊಳ್ಬಹುದು. ಆ್ಯಂಡ್ ಆಲ್ಸೋ ಏನೇ ಡೌಟ್ ಇದೆ ಅನ್ನೋದಾದರೆ ನೀವು ಕಾಲ್ ಮಾಡಬಹುದು 9650849915. ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು ಬ್ಯಾಚಸ್ಸಿಗೆ. ಆ್ಯಂಡ್ ಮೇನ್ಸ್ ಬ್ಯಾಚ್ ಸ್ಪೆಸಿಫಿಕ್ ಆಗಿ ಎಟ್ ಅ ವೆರಿ ನಾಮಿನಲ್ ಪ್ರೈಸ್ ನಿಮಗೆ ಪ್ರತಿಯೊಂದು 4 ಪೇಪರ್ ಇನ್ ಡೆಪ್ತ್ ವಿತ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾ ನಾವು ಡಿಸ್ಕಸ್ ಮಾಡಿರೋಂಥ ಒಂದು ಸೆಷನ್ಸ್ ನಡೀತಿರೋದು. ಲೈವ್ ಕ್ಲಾಸಸ್, ಆನ್ಲೈನ್ ಲೈವ್ ಕ್ಲಾಸಸ್ ಆಗಿರುತ್ತೆ, ಲಿಮಿಟೆಡ್ ಸೀಟ್ಸಲ್ಲಿ ನಡೆಯುತ್ತೆ ನಮ್ಮ ಬ್ಯಾಚಸ್. ಸೊ ಹಾಗಾಗಿ ಮೇನ್ಸ್ ಬ್ಯಾಚ್ ನೀವು ಇನ್ನೂ ಅಡ್ಮಿಷನ್ಸನ್ನು ತೊಗೊಳ್ಬಹುದು. ರೆಕಾರ್ಡೆಡ್ ಲೆಕ್ಚರ್ಸ್ ಸಿಗುತ್ತೆ ನಿಮಗೆ. ಸೊ ಪ್ರತಿಯೊಂದು ಬ್ಯಾಚ್ನ ರೆಕಾರ್ಡೆಡ್ ವಿಡಿಯೋಸ್ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಮಾಡೆಲ್ ಆನ್ಸರ್ ರೈಟಿಂಗ್, ಪ್ರತಿಯೊಂದು ನೀವು ಬರೀತಿರುವಂಥ ಆನ್ಸರ್ನ ಕರೆಕ್ಷನ್ ಮಾಡಲಾಗತ್ತೆ ಆ್ಯಂಡ್ ನಿಮಗೆ ಪ್ರಾಪರ್ ಫೀಡ್ಬ್ಯಾಕ್ ಅನ್ನೋದಿರುತ್ತೆ. ಸೊ ದ್ಯಾಟ್ ನೀವು ಫರ್ದರ್ ನಿಮ್ಮ ಆನ್ಸರ್ಸ್ನ ಎನ್ಹ್ಯಾನ್ಸ್ ಮಾಡ್ಕೋಬಹುದು. ಆ್ಯಂಡ್ ಇನ್ನು ನಮ್ಮ ಪ್ರಿಲಿಮ್ಸ್ ಬ್ಯಾಚ್ ಅಂತ ಹೇಳುವಾಗ ನಿಮಗೆ ಟೆಸ್ಟ್ ಸೀರೀಸ್ ಅವೈಲೇಬಲ್ ಇದೆ. ಸೊ ಇನ್ಕ್ಲೂಡೆಡ್ ಟೆಸ್ಟ್ ಸೀರೀಸ್ ಆಗಿರುತ್ತೆ. ಫಾರ್ ಬೋತ್ ರಿವಿಷನ್ ಬ್ಯಾಚ್ಗೂ ಸಹ ಟೆಸ್ಟ್ ಸೀರೀಸ್ ಇನ್ಕ್ಲೂಡೆಡ್ ಏನೇ ಆಗಿರುತ್ತೆ. ಇದು ಕಾಂಪ್ರಿಹೆನ್ಸಿವ್ ಬ್ಯಾಚ್ನ ಡಿಸ್ಕಷನ್ ನಾನು ಹೇಳ್ತಿರೋದು. ಆ್ಯಂಡ್ ನಿಮಗೆ ಅಗೇನ್ ಲೈವ್ ಕ್ಲಾಸಸ್, ರೆಕಾರ್ಡೆಡ್ ಲೆಕ್ಚರ್ಸ್, ಲಿಮಿಟೆಡ್ ಸೀಟ್ಸ್ ಎಕ್ಸೆಟ್ರಾ. ಯು ಕ್ಯಾನ್ ವಿಸಿಟ್ swatilaw.com ವೆಬ್ಸೈಟ್ ವಿಸಿಟ್ ಮಾಡಿ. ಇಲ್ಲ ಸ್ವಾತಿ ಲಾ ಅಕಾಡೆಮಿ ಆ್ಯಪ್ ಕೂಡ ಸಹ ಅವೈಲೇಬಲ್ ಇದೆ, ಐಫೋನ್ ಆ್ಯಂಡ್ ಆ್ಯಂಡ್ರಾಯ್ಡ್ ಎರಡೂ ಕಡೆ. ಸೊ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಸಹ ನೀವು ನಿಮ್ಮ ಕ್ಲಾಸಸ್ಸನ್ನು ನೋಡ್ಕೋಬಹುದು. ಸೊ ಇದಿಷ್ಟು ನಿಮಗೆ ಕ್ಲಾಸಸ್ ರಿಲೇಟೆಡ್ ಡೀಟೇಲ್ಸ್. ಕ್ಲಾಸಸ್ ನಿಮಗೆ ಲೈವ್ ಕ್ಲಾಸಸ್ನ ಒಂದು ಡೆಮೋ ಲೆಕ್ಚರ್ಸ್, ಫ್ರೀ ಲೆಕ್ಚರ್ಸ್ ಇದೆ, ನೋಡಿ ಆ ನಂತರ ನಿಮಗೆ ಅರ್ಥ ಆಗ್ತದೆ, ದೆನ್ ಯು ಕ್ಯಾನ್ ಎನ್ರೋಲ್ ಟು ದ ಕ್ಲಾಸಸ್. ಸೊ ಇದಿಷ್ಟು ನಿಮಗೆ ಬ್ಯಾಚ್ ರಿಲೇಟೆಡ್ ಡೀಟೇಲ್ಸ್. ಆ್ಯಂಡ್ ನೌ ಲೆಟ್ಸ್ ಗೆಟ್ ಬ್ಯಾಕ್ ಟು ದ ವಿಡಿಯೋ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಹೊಸ ಕ್ರಿಮಿನಲ್ ಲಾ 1st July 2024 ಇಂದ ಜಾರಿಗೆ ಬಂದಿದೆ. ಬೇಸಿಕ್ ಇನ್ಫಾರ್ಮೇಷನ್ ಡೀಟೇಲಿಂಗ್. ಸಿ ಬಿಫೋರ್ ವಿ ಸ್ಟಾರ್ಟ್ ನಾನು ನಿಮಗೊಂದು ಚಿಕ್ಕದಾದಂಥ ಒಂದು ಫ್ಲೋ ಚಾರ್ಟ್ ಹೇಳ್ತೀನಿ ವಿಚ್ ವಿಲ್ ಮೇಕ್ ಇಂಟ್ರೆಸ್ಟಿಂಗ್ ದಿಸ್ ಸಬ್ಜೆಕ್ಟ್. ಇಂಟ್ರೆಸ್ಟಿಂಗ್ ಅಂದರೆ ಇವಾಗ ನಾವು 2 ರೀತಿ ಪ್ರೊಸೀಜರನ್ನು ಮಾತನಾಡಬಹುದು. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಹೇಳೋದಕ್ಕೆ ಫಸ್ಟ್, ಇಫ್ ಯು ಆರ್ ಸ್ಪೀಕಿಂಗ್ ಅಬೌಟ್ ಒಂದು FIR ಕ್ರಿಮಿನಲ್ ಕೇಸ್ ಆಗಿದೆ, ದೆನ್ ಹೇಗೆ ಈ ಆ್ಯಕ್ಟ್ ಕೆಲಸ ಮಾಡುತ್ತೆ ಅಷ್ಟೇ ನಮಗೆ ಅರ್ಥ ಆಗಬೇಕಾಗಿರೋದು. BNSS, BSA 3 ಆ್ಯಕ್ಟ್ ಇದೆ.
BNS ಏನು ಸಬ್ಸ್ಟಾನ್ಷಿಯಲ್ ಲಾ, ಈ ತರ ಎಲ್ಲ ಒಫೆನ್ಸ್ ಇದೆ, ಅದಕ್ಕೆ ಈ ತರ ಪನಿಷ್ಮೆಂಟ್. ನೀವು ಹೋಟೆಲ್ಗೆ ಹೋದ್ರೆ ರೆಸ್ಟೋರೆಂಟ್ ಅಲ್ಲಿ ಮೆನ್ಯೂ ಕಾರ್ಡ್ ಅಲ್ಲಿ ಈ ಫುಡ್ ಅವೈಲೇಬಲ್ ಇದೆ, ಇದು ಲಿಸ್ಟ್ ಅಂತ ಪ್ರೈಸ್ ಲಿಸ್ಟ್ ಏನಿರುತ್ತೆ ಸಿಮಿಲರ್ ಅಷ್ಟೇನೆ BNS ನಿಮಗೆ ಒಫೆನ್ಸಸ್ ಅಂಡ್ ಅದರ ರಿಲೇಟೆಡ್ ನೇಚರ್ ಹೇಗೆ ಎಕ್ಸೆಟ್ರಾ ಅಂಡ್ ಅದು ನಿಮಗೆ ಎಷ್ಟು ಪನಿಷ್ಮೆಂಟ್ಸ್ ಇದೆ ದಟ್ ಈಸ್ ಗಿವನ್ ಇನ್ ಯೋರ್ BNS. ಈಗ ಈ BNSS ಏನ್ ಕೆಲಸ, ಓಕೆ ನೀವು ಆರ್ಡರ್ ಮಾಡಿದ್ರಿ ಫುಡ್ ಅಂತ ಹೇಳುವಾಗ ಅದು ಪ್ರಿಪರೇಷನ್ ಅಥವಾ ಪ್ರೊಸೀಜರ್ ಸ್ಟೇಜ್ಗೆ ಹೋಗುತ್ತೆ. ಅದೇ ರೀತಿ ಇಲ್ಲಿ ಈ ಒಫೆನ್ಸಸ್ ಏನಾದರೂ ನಡೆದಿದೆ ದೆನ್ ಸೆಕ್ಷನ್ 4 ನಮಗೆ ಸ್ಪೆಸಿಫಿಕ್ ಆಗಿ ಹೇಳುತ್ತೆ ಆಫ್ BNSS ದಟ್ BNS ಅಲ್ಲಿ ನಡೆದಿರುವ ಯಾವುದೇ ಒಫೆನ್ಸ್ಗೆ BNSS ಅಲ್ಲಿ ನಮಗೆ ಪ್ರೊಸೀಜರ್ ಅನ್ನ ಕೊಟ್ಟಿದ್ದೀವಿ, ಈ ಪ್ರೊಸೀಜರ್ ಅನ್ನ ಫಾಲೋ ಆಗ್ತೀವಿ. ಸೊ BNSS ಏನಿದೆ ನಿಮಗೆ ಪ್ರೊಸೀಜರ್ ಹೇಳುತ್ತೆ. ಓಕೆ ಒಫೆನ್ಸ್ ಆಯ್ತಾ, ಸೊ ಹಾಗಾದ್ರೆ FIR ಮುಖಾಂತರ ಬರ್ತೀರಾ ಅಥವಾ ಕಂಪ್ಲೇಂಟ್ ಮುಖಾಂತರ ಬರ್ತೀರಾ? ಬಿಕಾಸ್ ನನಗೊಂದು ಒಫೆನ್ಸ್ ಆಗಿದೆ ಅಂಡ್ ಕ್ರಿಮಿನಲ್ ನೇಚರ್ ಒಫೆನ್ಸ್ ಅಂತ ಹೇಳುವಾಗ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಆಸ್ ಇನ್ ರೆಮ್ ಪರ್ಸನ್ ಎಟ್ ಸೊಸೈಟಿ ಎಟ್ ಲಾರ್ಜ್ ಅಲ್ಲಿ ನಡೆದಿದೆ ಅಂತ ಆಗತ್ತೆ. ಸೊ ಹಾಗಿದಾಗ ಸ್ಟೇಟ್ ರಿಪ್ರೆಸೆಂಟ್ ಮಾಡುತ್ತೆ, ನಾವು FIR ಫೈಲ್ ಮಾಡೋದಕ್ಕೆ ಅಂತ ಹೋಗ್ತೀವಿ, ವಿಕ್ಟಿಮ್ ಆರ್ ಎನಿಬಡಿ ಕನ್ಸರ್ನ್ ಪರ್ಸನ್ ಅಂಡ್ ಆ ಒಂದು FIR ಫೈಲ್ ಆದಾಗ ಇಲ್ಲಿಂದ ನಮಗೆ ಶುರು ಆಗುತ್ತೆ ನಮ್ಮ ಇನ್ವೆಸ್ಟಿಗೇಷನ್ ಸ್ಟೇಜ್. ಓಕೆ, ಸೊ ಈ ಇನ್ವೆಸ್ಟಿಗೇಷನ್ ಸ್ಟೇಜ್ನ ಯಾರು ನಡೆಸ್ತಿದ್ದಾರೆ? ಪೊಲೀಸ್ ಆಫೀಸರ್ ನಡೆಸ್ತಿದ್ದಾರೆ. ಅಂಡ್ ಈ ಇನ್ವೆಸ್ಟಿಗೇಷನ್ ಎಲ್ಲ ಮುಗೀತು ಅಂತ ಹೇಳಿದಾಗ ಪೊಲೀಸ್ ಆಫೀಸರ್ ಏನ್ ಮಾಡ್ತಾರೆ, ಒಂದು ಪೊಲೀಸ್ ರಿಪೋರ್ಟ್ ಅನ್ನ ರೆಡಿ ಮಾಡ್ತಾರೆ ದಟ್ ಈ ತರ ನಾನು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿದ್ದೀನಿ. ಇನ್ವೆಸ್ಟಿಗೇಷನ್ ಫೇಸ್ ಇಸ್ ಓನ್ಲಿ ಅಬೌಟ್ ಸಾಕ್ಷಿಗಳನ್ನ ಎಲ್ಲ ಕಲೆಕ್ಟ್ ಮಾಡೋದು. ಬಿಕಾಸ್ ನಾವೊಂದು ಕೇಸ್ ಪ್ರೂವ್ ಮಾಡಬೇಕು ಅಂದ್ರೆ ಸಾಕ್ಷಿಗಳು ಬೇಕು ಅಂಡ್ ಸಾಕ್ಷಿಗಳು ಪೊಲೀಸ್ ಯಾಕೆ ಮಾಡ್ತಿದ್ದಾರೆ? ಬಿಕಾಸ್ ಸ್ಟೇಟ್ ರಿಪ್ರೆಸೆಂಟ್ ಮಾಡುತ್ತೆ ಅಂಡ್ ಪೊಲೀಸ್ ಇಸ್ ಡೂಯಿಂಗ್ ದ ಡ್ಯೂಟಿ. ಸೊ ಪೊಲೀಸ್ ರಿಪೋರ್ಟ್ ರೆಡಿ ಆಗುತ್ತೆ ಸೇಯಿಂಗ್ ದ್ಯಾಟ್ ಈ ತರ ಒಫೆನ್ಸ್ ಆಗಿದೆ, ಈ ಗ್ರೌಂಡ್ಸ್ ಮೇಲೆ ಇದೆ ಅಂಡ್ ಈ ತರ ಸಾಕ್ಷಿಗಳಿದಾವೆ ಅಂತ ಹೇಳಿ ಇದೆಲ್ಲ ಒಂದು ರಿಪೋರ್ಟ್ ರೆಡಿ ಮಾಡಿ ಪೊಲೀಸ್ ಆಫೀಸರ್ ಮ್ಯಾಜಿಸ್ಟ್ರೇಟ್ಗೆ ಒಪ್ಪಿಸ್ತಾರೆ. ಸೊ ಈ ಪೊಲೀಸ್ ಆಫೀಸರ್ ಪೊಲೀಸ್ ರಿಪೋರ್ಟ್ ಅನ್ನ ಮ್ಯಾಜಿಸ್ಟ್ರೇಟ್ಗೆ ಒಪ್ಪಿಸಿದಾಗ ಅಲ್ಲಿ ಒಂದಷ್ಟು ಎಕ್ಸಿಕ್ಯೂಟಿವ್ ಕೆಲಸಗಳು ನಡೆಯೋದಿರುತ್ತೆ. ದಟ್ ಈಸ್ ನಾವು 207 ಪ್ರಕಾರ ಆಫ್ CRPC ಅಕ್ಯೂಸ್ಡ್ಗೆ ಡಾಕ್ಯುಮೆಂಟ್ಸ್ ಕೊಡಬೇಕು, ಎಲ್ಲ ಒಂದು ಏನು ಈ ಡಾಕ್ಯುಮೆಂಟ್ಸ್ ಇನ್ವೆಸ್ಟಿಗೇಷನ್ ಇದ್ದು ಸೊ ಅದೆಲ್ಲ ಕೊಡೋದಾಗ್ಲಿ ಈ ಪ್ರೊಸೀಜರ್ ನಡೆಯುತ್ತೆ. ಸೊ ಇಲ್ಲಿ ನಾವು ಆ ಸದ್ಯಕ್ಕೆ ನಡೆಯುತ್ತಿರುವಂತ ಆ ಒಂದು ಪ್ರೊಸೀಜರ್ನ ಇನ್ಕ್ವೈರಿ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಅಂಡ್ ಅದು ಮುಗೀತು ಅಂತ ಹೇಳುವಾಗ ಇನ್ಕ್ವೈರಿ ಮತ್ತೆ ಟ್ರಯಲ್, ಇದು ನನ್ನ ಲೈನ್ ಹಿಂಗೋಗಿದೆ ಬಟ್ ಸ್ಟ್ರೇಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎನ್ಕ್ವೈರಿ ಆದ ನಂತರ ನಮಗೆ ಬರುತ್ತೆ ಟ್ರಯಲ್ ಸ್ಟೇಜ್. ಸೊ ಟ್ರಯಲ್ ಸ್ಟೇಜ್ ಅಂತ ಹೇಳುವಾಗ ಇಲ್ಲಿ ಪ್ರಾಪರ್ ಎಕ್ಸಾಮಿನೇಷನ್, ಕ್ರಾಸ್ ಎಕ್ಸಾಮಿನೇಷನ್, ಚೀಫ್ ಎಕ್ಸಾಮಿನೇಷನ್ ಎಕ್ಸೆಟ್ರಾ ನಡೀತಿರೋದು. ಬಟ್ ಎರಡೂ ನಡೀತಿರೋದು ಎಲ್ಲಿ? ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ. ಅಂಡ್ ಇದು ಎರಡರಲ್ಲಿ ಥಿನ್ ಲೈನ್ ಆಫ್ ಡಿಫ್ರೆನ್ಸ್ ಏನಂತಂದ್ರೆ ಚಾರ್ಜಸ್. ಸೊ ಒನ್ಸ್ ಚಾರ್ಜಸ್ ಫ್ರೇಮ್ ಆಯ್ತು ದೆನ್ ನಡೀತಿರೋದು ಟ್ರಯಲ್. ಚಾರ್ಜಸ್ ಫ್ರೇಮ್ ಆಗೋದಕ್ಕೆ ಮುಂಚೆ ನಡೀತಿರೋದು ಎನ್ಕ್ವೈರಿ. ಕ್ಲಿಯರ್? ಸೊ ದಿಸ್ ಹ್ಯಾಸ್ ಟು ಬಿ ದ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಅಂಡ್ ಈಗ ಲಾಸ್ಟ್ ಅಲ್ಲಿ ನಮಗೆ ಏನು ಬರುತ್ತೆ? ಜಡ್ಜ್ಮೆಂಟ್ ಬರುತ್ತೆ ಅಂಡ್ ಆ ಜಡ್ಜ್ಮೆಂಟ್ ಮುಖಾಂತರ ನ್ಯಾಯ ಸಿಗುತ್ತೆ. ಅಕ್ವಿಟ್ ಎಲ್ಲ ಕನ್ವಿಕ್ಷನ್ ಅಪ್ರೂವ್ ಆದ್ರೆ ಏನು ಕನ್ವಿಕ್ಷನ್ ಪ್ರೂವ್ ಆಗಲಿಲ್ಲ ದೆನ್ ಅಕ್ವಿಟಲ್. ಅಂಡ್ ಪ್ರೂಫ್ ಯಾವ ರೀತಿ ಇರುತ್ತೆ ನಿಮಗೆ ಕ್ರಿಮಿನಲ್ ಕೇಸ್ ಅಂತ ಹೇಳುವಾಗ ಇಟ್ ಹ್ಯಾಸ್ ಟು ಬಿ ಬಿಯಾಂಡ್ ರೀಸನಬಲ್ ಡೌಟ್ ಪ್ರೂವ್ ಮಾಡಬೇಕು ಇದೇ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂತ ಹೇಳಿ. ಸೊ ಪ್ರಾಸಿಕ್ಯೂಷನ್ ಇದನ್ನ ಬಿಯಾಂಡ್ ರೀಸನಬಲ್ ಡೌಟ್ ಪ್ರೂವ್ ಮಾಡ್ತದೆ ಅಂಡ್ ಅಕ್ಯೂಸ್ಡ್ ಅದನ್ನ ಡಿಫೆಂಡ್ ಮಾಡೋದಕ್ಕೆ ಅವನೊಂದು ಬೆನಿಫಿಟ್ ಆಫ್ ಡೌಟ್ ರೇಸ್ ಮಾಡಿದ್ರೆ ಸಾಕು. ಅಂಡ್ ಅದನ್ನ ಮಾಡೋದಕ್ಕಾಗಲಿಲ್ಲ ದೆನ್ ಅವನು ಕನ್ವಿಕ್ಟ್ ಆಗ್ತಾನೆ. ಇಫ್ ಎನಿ ಬೆನಿಫಿಟ್ ಆಫ್ ಡೌಟ್ ಇಸ್ ರೇಸ್ಡ್ ದೆನ್ ಅದು ಅಕ್ವಿಟಲ್ಗೆ ಹೋಗುತ್ತೆ ಕೇಸ್. ಇದು ನಮ್ಮ ಬೇಸಿಕ್ ಒಂದು ಚಿಕ್ಕದಾದಂಥ ನಿಮಗೆ ಒಂದು ಬರ್ಡ್ ಐ ವ್ಯೂ ಅಂತ ಹೇಳ್ಬಹುದು. ಸೊ 3 ಸ್ಟೇಜಲ್ಲಿ ನಡೆಯುತ್ತೆ: ಇನ್ವೆಸ್ಟಿಗೇಷನ್, ಎನ್ಕ್ವೈರಿ, ಟ್ರಯಲ್. ಓಕೆ, ಸೊ ಇದರ ಬೇಸಿಸ್ ಅಲ್ಲಿ ನೀವು ಸೆಕ್ಷನ್ಸ್ ಅನ್ನ ಹಾಕೊಳ್ತಾ ಹೋಗಬಹುದು. ಅಂಡ್ ನಿಮಗೆ ಇದೇ ಬೇಸಿಸ್ನ ಆಕ್ಚುಲಿ ಇಲಾಬ್ರೇಟಿವ್ ಆಗಿ ನಾನೀಗ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ಒಂದು 10 ಸ್ಟೆಪ್ ಪ್ರೊಸೀಜರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಇದನ್ನ ನೀವು ಇನ್ನಷ್ಟು ಇಲಾಬ್ರೇಟ್ ಆಗಿ ಸೆಕ್ಷನ್ಸ್ ನ ಮುಖಾಂತರ ಅರ್ಥ ಮಾಡ್ಕೊಳ್ಬಹುದು. ಸೊ ಒನ್ಸ್ ಯು ಗೋ ಥ್ರೂ ದಿಸ್ ವಿಡಿಯೋ ಟಿಲ್ ದ ಎಂಡ್ ಈ ವಿಡಿಯೋನ ನೋಡಿ, ಸೊ ದಟ್ ನಿಮಗೆ ಪ್ರತಿಯೊಂದು ಈ ಒಂದು ಸ್ಟೇಜ್ ನಾನೀಗ ಏನು ಹೇಳಿದೆ ಚಿಕ್ಕದಂತ ಫ್ಲೋ ಚಾರ್ಟ್, ಆ ಫ್ಲೋ ಚಾರ್ಟ್ನ ಇನ್ ಡೆಪ್ತ್ ಆಗಿ ನಾವು ಅರ್ಥ ಮಾಡ್ಕೊಳ್ತಿದ್ದೀವಿ. ಸೊ ಫಸ್ಟ್ ಟು ಅಂಡರ್ಸ್ಟ್ಯಾಂಡ್ ನಮಗೆ CRPC ಏನು ಶುರು ಮಾಡುತ್ತೆ, ಸಿನ್ಸ್ ಪ್ರೊಸೀಜರ್ ಬಗ್ಗೆ ಹೇಳ್ತಿರೋದು. ಸೊ ಕ್ಲಾಸಸ್ ಆಫ್ ಕ್ರಿಮಿನಲ್ ಕೋರ್ಟ್ಸ್ ಏನು, ಕೋರ್ಟ್ಸ್ನ ಹೈರಾರ್ಕಿ ಯಾವ ರೀತಿ ಇದೆ, ಯಾವ ಕೋರ್ಟ್ಗೆ ಎಷ್ಟು ಪವರ್ ಇದೆ, ಯಾವ ಜಡ್ಜ್ ಹತ್ರ ಎಷ್ಟು ಪವರ್ ಇದೆ, ಇವುಗಳನ್ನ ಎಲ್ಲ ನಾವು ಸ್ಟಾರ್ಟಿಂಗಲ್ಲಿ ಡಿಫೈನ್ ಮಾಡ್ತೀವಿ. ಸೊ ಅದು ನಮಗೆ ಅರ್ಥ ಆಗಬೇಕು. ಯಾಕೆಂತಂದರೆ ನಾವು ಫಸ್ಟ್ ಏನು ಒಫೆನ್ಸ್ ಆಗಿದೆ ಅದು ಯಾವ ಕೋರ್ಟ್ಗೆ ಹೋಗುತ್ತೆ, ಯಾವ ಕೋರ್ಟ್ಗೆ ಜ್ಯೂರಿಸ್ಡಿಕ್ಷನ್ ಇದೆ, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಾವು ಬೇಸಿಕ್ ಆಗಿ ಸ್ಟಾರ್ಟಿಂಗ್ ಅದನ್ನ ಬರ್ದಿರುವಂಥದ್ದು. ಸೊ ನಮ್ಮ BNSS ಅಲ್ಲಿ ಕೋರ್ಟ್ಸ್ ಹೈರಾರಿಕಿ ಅನ್ನೋದು ಬರುತ್ತೆ. ಕೋರ್ಟ್ ಹೈರಾರಿಕಿ ಅಂತ ಹೇಳುವಾಗ ಸೆಷನ್ ಕೋರ್ಟ್, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಹೈಕೋರ್ಟ್ ಬಿಟ್ಟು 4 ದೇರ್ ಆರ್ 4 ಅದರ್ ಕ್ರಿಮಿನಲ್ ಕೋರ್ಟ್ಸ್, ದಟ್ ಇಸ್ ಸೆಷನ್ಸ್ ಕೋರ್ಟ್, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಅಂಡ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಸೆಕ್ಷನ್ 6 ನಮಗೆ ಇದನ್ನ ತಿಳಿಸುತ್ತೆ. ಓಕೆ,
ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಚೇಂಜ್, ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ನ ಕಾನ್ಸೆಪ್ಟ್ ನಮಗೆ CRPC ಅಲ್ಲಿ ಏನಿತ್ತು ಅದು ಇವಾಗ BNSS ಅಲ್ಲಿ ಇರೋದಿಲ್ಲ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ದೆನ್ ಹೈಕೋರ್ಟ್ ಆ್ಯಂಡ್ ಸೆಷನ್ ಜಡ್ಜ್ ಅಂತ ಹೇಳುವಾಗ ಅವ್ರು ಎಷ್ಟು ಸೆಂಟೆನ್ಸನ್ನು ಪಾಸ್ ಮಾಡಬಹುದು ಅದನ್ನು ನಾವು ಸೆಕ್ಷನ್ 22 ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಅವರಿಗೆ ಎಷ್ಟು ಅಪ್ ಟು ಡೆತ್ ಸೆಂಟೆನ್ಸ್ ಕೊಡುವಂಥ ಎಲ್ಲ ಪವರ್ ಇದೆ. ಆ್ಯಂಡ್ ಇಫ್ ಇನ್ ಕೇಸ್ ಕೋರ್ಟ್ ಆಫ್ ಸೆಷನ್ ಡೆತ್ ಸೆಂಟೆನ್ಸ್ನ ಕೊಡ್ತಿದೆ, ದೆನ್ ಅದನ್ನು ಒನ್ಸ್ ಹೈಕೋರ್ಟ್ ಕನ್ಫರ್ಮ್ ಮಾಡಬೇಕಿರತ್ತೆ. ಅದನ್ನು ನಾವು ಸೆಕ್ಷನ್ 22 ಅಲ್ಲಿ ನೋಡ್ತೀವಿ. ಆ್ಯಂಡ್ ದೆನ್ ಸೆಕ್ಷನ್ 23 ನಮಗೆ ಇಂಪಾರ್ಟೆಂಟ್ ನಮ್ಮ ಸಿವಿಲ್ ಜಡ್ಜ್ ಎಕ್ಸಾಮ್ ಪರ್ಪಸಲ್ಲಿ ಹೇಳಬೇಕಂತಂದ್ರೂ, ಬಿಕಾಸ್ ಇದು ನಮ್ಮ ಅದರ್ ಮಜಿಸ್ಟ್ರೇಟ್ಸ್ ಯಾವ್ದಾರೆ CJM ಮತ್ತು JMFC JMSC ಇವರಿಗೆ ಎಷ್ಟು ಪವರ್ಸ್ ಇದೆ ಅನ್ನೋದನ್ನ ಹೇಳುತ್ತೆ. ಸೊ CJM ಅಂತಂದ್ರೆ 7 years ತನಕ ಪನಿಷ್ಮೆಂಟ್, ಆ್ಯಂಡ್ JMFC ಅಂತ ಹೇಳುವಾಗ 3 years and 50,000 rupees ಫೈನ್ ಎನ್ಹ್ಯಾನ್ಸ್ ಆಗಿದೆ. JMSC ಕೋಡ್ 1 year and 10,000 rupees. ಸೊ ಇದನ್ನು ಸಹ ಫೈನ್ ಎನ್ಹ್ಯಾನ್ಸ್ ಮಾಡಿರುವಂಥ ಪ್ರಾವಿಷನ್. BNSS ಅಲ್ಲಿ ಫೈನ್ ಎನ್ಹ್ಯಾನ್ಸ್ ಆಗಿದೆ, ಪವರ್ ಹೆಚ್ಚಾಗಿದೆ. ಇದು ನಾವು ಬೇಸಿಕ್ ಆಗಿ ಈಗ ನಮ್ಮ ಆಟಕ್ಕೆ ಶುರು ಆಗೋದಕ್ಕೆ ಮುಂಚೆ ಎಲ್ಲಿ ಆಟ ಏನು ನಡೆಯುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪ್ರೊಸೀಜರ್. ಇದಾದ ನಂತರ ನೆಕ್ಸ್ಟ್ ಕ್ಲಾಸಸ್ ಆಫ್ ಕ್ರಿಮಿನಲ್ ಕೋರ್ಟ್ಸ್ ಅರ್ಥ ಆಯಿತು. ಲೇಟರ್ ನಾವು ಸ್ಟಾರ್ಟ್ ಮಾಡೋದು ಇಲ್ಲಿಂದ ನಮ್ಮ ಕೇಸ್ ಹೇಗೆ ನಡೆಯುತ್ತೆ. FIR ಮುಖಾಂತರ ಹೋಗ್ಬೋದು, ಕಂಪ್ಲೇಂಟ್ ಮುಖಾಂತರ ಹೋಗ್ಬೋದು. FIR ಅಂತಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಕಂಪ್ಲೇಂಟ್ ಅಂತ ಹೇಳಿದ್ರೆ 2 clause H ಅಂಡರಲ್ಲಿ ಡಿಫೈನ್ ಆಗಿದೆ ಕಂಪ್ಲೇಂಟ್ ಏನು ಅಂತ. ಓರಲ್ ಅವ್ರ ರಿಟರ್ನ್ ಇದರಲ್ಲಿ ಮ್ಯಾಜಿಸ್ಟ್ರೇಟ್ ಹತ್ರ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತೀವಿ. ಸೊ ಇದು ಲೀಗಲ್ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗೋದು ಆರ್ ಟ್ರಿಗರ್ಡ್ ಅಥವಾ ಸ್ಟಾರ್ಟ್ ಆಗೋದು ಇನ್ಫಾರ್ಮೇಶನ್ನ ನೀವು ಪೊಲೀಸಿಗೆ ಅಥವಾ ಡೈರೆಕ್ಟ್ ಕಂಪ್ಲೇಂಟ್ ಮುಖಾಂತರ ಮ್ಯಾಜಿಸ್ಟ್ರೇಟ್ಗೆ ಕೊಡೋದ್ರಿಂದ. ಸೊ FIR ಅಂತ ಹೇಳುವಾಗ ನಾವು ಈಗ ನಮಗೆ ನೆನಪಾಗಬೇಕಾಗಿರುವಂಥ ವಿಷಯ ಏನಂತಂದ್ರೆ, ಈಗ BNSS ಅಲ್ಲಿ ಈ FIR ಆ್ಯಂಡ್ ನಮ್ಮ 0 FIR ನ ಕಾನ್ಸೆಪ್ಟ್ ಅನ್ನು ಸಹ ಕೊಟ್ಟಿದ್ದೀವಿ. ಈ FIR ಅಂತ ಹೇಳುವಾಗ ಆನ್ಲೈನ್ನಲ್ಲಿ ನಾವು ಮಾಡ್ತಿರುವಂಥದ್ದು, ಆ್ಯಂಡ್ 0 FIR ಈಸ್ ಅಬೌಟ್ ಯಾವುದೇ ಒಂದು ಕಾಗ್ನಿಸಬಲ್ ಒಫೆನ್ಸ್ ನಡೆದಿದೆ ಅಂತ ಹೇಳುವಾಗ ಫಸ್ಟ್ ಆದರೆ ಏನಾಗ್ತಿತ್ತು, ಎಲ್ಲಿ ಜ್ಯೂರಿಸ್ಡಿಕ್ಷನ್ ಇದೆ ಅದೇ ಸ್ಟೇಷನ್ಗೆ ಹೋಗಿ FIR ಕೊಡಬೇಕಿತ್ತು. ಆ್ಯಂಡ್ ಸ್ಟೇಷನ್ ಆಫೀಸರ್ ತಗೊಳ್ಳಿಲ್ಲ, ದೆನ್ ಅದೊಂದು ರೀತಿ ಹರಾಸ್ಮೆಂಟ್. ಬಟ್ 0 FIR ಏನಂತಂದರೆ, ಒಫೆನ್ಸ್ ಎಲ್ಲೇ ನಡೆದಿಲ್ಲ, ನೀವು ಯಾವುದೇ ಸ್ಟೇಷನ್ಗೆ ಬೇಕಾದ್ರೂ ಸಹ ಹೋಗಿ ನಿಮ್ಮ ಒಂದು FIR ಅನ್ನು ರಿಜಿಸ್ಟರ್ ಮಾಡಿಸಬಹುದು. ಜ್ಯೂರಿಸ್ಡಿಕ್ಷನ್ ನಮಗೆ ಮ್ಯಾಟರ್ ಆಗೋದಿಲ್ಲ. ಸೊ ನಿಮಗೆ ಹತ್ತಿರದಲ್ಲಿರೋದು ಅಥವಾ ನಿಮಗೆ ಸರಿ ಅನಿಸಿದ್ದು ಯಾವುದೇ ಜ್ಯೂರಿಸ್ಡಿಕ್ಷನ್ಗೆ ಹೋಗಿ ನೀವು FIR ಅನ್ನು ಕೊಡಬಹುದು. ಆ್ಯಂಡ್ ನಿಮ್ಮ ಕೇಸ್ ರಿಜಿಸ್ಟರ್ ಆಗಲೇಬೇಕು. ಮ್ಯಾಂಡೇಟರಿ ಆಗಿ ಲಲಿತಾ ಕುಮಾರಿ ಜಡ್ಜ್ಮೆಂಟ್ ಇದೆ ಇದಕ್ಕೆ. ಆ್ಯಂಡ್ ಅದಾದ ನಂತರ ಅದು ಯಾವ ಜ್ಯೂರಿಸ್ಡಿಕ್ಷನ್ಗೆ ಬರಬೇಕೋ ಆ ಜ್ಯೂರಿಸ್ಡಿಕ್ಷನ್ಗೆ ರೀಡೈರೆಕ್ಟ್ ಆಗುತ್ತೆ. ಬಟ್ ನಿಮ್ಮ FIR ಆಲ್ರೆಡಿ ಲಾಡ್ಜ್ ಆಗಿದೆ. ಸೊ ಇದನ್ನ ನಾವು ಡಿಸ್ಕಸ್ ಮಾಡ್ತೀವಿ ಸೆಕ್ಷನ್ 173 ಅಲ್ಲಿ. ಆ್ಯಂಡ್ ಕಂಪ್ಲೇಂಟ್ ಅಂತ ಹೇಳುವಾಗ ಇಟ್ ಇಸ್ ಡಿಸ್ಕಸ್ಡ್ ಅಂಡರ್ ಯೋರ್ ಸೆಕ್ಷನ್ 210 to 23. ಸೊ ಇಲ್ಲಿ ನಾವು ಮ್ಯಾಜಿಸ್ಟ್ರೇಟ್ ಕಾಗ್ನಿಸೆನ್ಸ್ ಆಫ್ ಒಫೆನ್ಸ್ ಕಂಪ್ಲೇಂಟ್ಸ್ ಮುಖಾಂತರ ತಗೊಳ್ಬಹುದು. ಆ್ಯಂಡ್ ಕಂಪ್ಲೇಂಟ್ ಓರಲ್ ಆಗಿರಲಿ ರಿಟರ್ನ್ ಆಗಿರಲಿ ನೀವು ಮ್ಯಾಜಿಸ್ಟ್ರೇಟ್ಗೆ ಡೈರೆಕ್ಟ್ ಆಗಿ ಕೊಡಬಹುದು ಅನ್ನೋದನ್ನ ತಿಳಿಸುತ್ತೆ. ದೆನ್ ಈಗ ನಾವು ಇನಿಷಿಯೇಟ್ ಮಾಡಿ ಆಯಿತು ನಮ್ಮ ಪ್ರೊಸೀಜರನ್ನು FIR ಆ್ಯಂಡ್ ಕಂಪ್ಲೇಂಟ್ ಮುಖಾಂತರ. ಇನಿಷಿಯೇಟ್ ಮಾಡಿದ್ಮೇಲೆ ಏನಾಗುತ್ತೆ, ಇನ್ವೆಸ್ಟಿಗೇಷನ್ ಫೇಸ್ ಬರುತ್ತೆ. ಆ ಇನ್ವೆಸ್ಟಿಗೇಷನ್ ಫೇಸ್ ಏನಿದೆ ಇದು ನಾವು ಬೇಸಿಕ್ಲಿ ನಡೆಸ್ತಿರೋದೇನೆ ಎವಿಡೆನ್ಸ್ ಅನ್ನ ಎಲ್ಲ ಗ್ಯಾದರ್ ಮಾಡೋದಕ್ಕೆ. ಎವಿಡೆನ್ಸ್ ಗ್ಯಾದರ್ ಮಾಡಿದ್ರೇನೆ ನಾವು ಕೇಸ್ನ ಪ್ರೂವ್ ಮಾಡೋಕ್ಕಾಗೋದು. ಬಿಕಾಸ್ ವಿತೌಟ್ ಎವಿಡೆನ್ಸ್ ಯಾವುದೇ ಕೇಸ್ ಸ್ಟ್ಯಾಂಡ್ ಆಗಲ್ಲ, ನಡೆಯೋದಿಲ್ಲ. ಆ್ಯಂಡ್ ರೆಕಾರ್ಡಿಂಗ್ ಆಫ್ ಫಾರ್ಮಲ್ ಸ್ಟೇಟ್ಮೆಂಟ್ಸ್ ಮಾಡೋದಕ್ಕೋಸ್ಕರ ಇನ್ವೆಸ್ಟಿಗೇಷನ್ ಫೇಸ್. ಸೊ ಫಸ್ಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಸೆಕ್ಷನ್ 175 ಇಂದ ಸ್ಟಾರ್ಟ್ ಆಗುತ್ತೆ. 175 ಅಲ್ಲಿ ನಾವು ಪೊಲೀಸ್ ಇನ್ವೆಸ್ಟಿಗೇಷನ್ ಬಗ್ಗೆ ಮಾತನಾಡಿದ್ದೀವಿ. ಆಫೀಸರ್ಸ್ ಕ್ಯಾನ್ ಇನ್ವೆಸ್ಟಿಗೇಟ್ ಕಾಗ್ನಿಸಬಲ್ ಕೇಸಸ್ ವಿತೌಟ್ ಮ್ಯಾಜಿಸ್ಟ್ರೇಟ್ ಆರ್ಡರ್. ಬಿಕಾಸ್ ಕಾಗ್ನಿಸಬಲ್ ಕೇಸ್ ಅಂತ ಹೇಳುವಾಗ ನಮಗೆ ಮ್ಯಾಜಿಸ್ಟ್ರೇಟ್ ಆರ್ಡರ್ನ ಅವಶ್ಯಕತೆ ಇರೋದಿಲ್ಲ. ಸೊ ಇದು ಇನ್ವೆಸ್ಟಿಗೇಷನ್ 175. ನೆಕ್ಸ್ಟ್ ಪ್ರೊಸೀಜರ್ ಫಾರ್ ಇನ್ವೆಸ್ಟಿಗೇಷನ್ ಸೆಕ್ಷನ್ 176 ಅಲ್ಲಿ ಕೊಟ್ಟಿದ್ದೀವಿ. ಆ್ಯಂಡ್ ಅದಾದ ನಂತರ ರೆಕಾರ್ಡಿಂಗ್ ಆ್ಯಂಡ್ ಕನ್ಫೆಷನ್ ಆ್ಯಂಡ್ ಸ್ಟೇಟ್ಮೆಂಟ್ಸ್, ರೆಕಾರ್ಡಿಂಗ್ ಆಫ್ ಕನ್ಫೆಷನ್ ಆ್ಯಂಡ್ ಸ್ಟೇಟ್ಮೆಂಟ್ಸ್ ಏನಿದೆ ಇಟ್ ಈಸ್ ಗಿವನ್ ಇನ್ ಯೋರ್ ಸೆಕ್ಷನ್ 183. ಆಲ್ಸೋ ಇಲ್ಲಿ ನಿಮಗೆ ನೆನಪಿರಬೇಕಾಗಿರೋದು ಏನಂತಂದ್ರೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಏನಿದೆ ಅದು ನಮಗೆ ಕಂಪ್ಲೀಟ್ಲಿ ಪ್ರೊಸೀಜರಲ್ ಲಾ ವೇರ್ ಇಟ್ ಸೇಸ್ ಅಬೌಟ್ ಏನು ಯಾವ್ಯಾವ ರೀತಿ ಸಾಕ್ಷಿಗಳನ್ನ ಕೊಟ್ಟು ನಾವು ಕೇಸನ್ನ ಪ್ರೂವ್ ಮಾಡಬಹುದು ಅನ್ನೋದನ್ನ ಹೇಳುತ್ತೆ. ಸೊ ಯಾವ ರೀತಿ ಸಾಕ್ಷಿಗಳು ಅಡ್ಮಿಸಿಬಲ್ ಆಗುತ್ತೆ, ಓರಲ್ ಏನು, ಡಾಕ್ಯುಮೆಂಟ್ರಿ ಏನು, ಎಕ್ಸೆಟ್ರಾ ಎಲ್ಲ ಸಾಕ್ಷಿಗಳ ಬಗ್ಗೆ ಹೇಳುತ್ತೆ. ಸೊ ಟು ಪ್ರೂವ್ ಎ ಕೇಸ್ ಹ್ಯಾಸ್ ಹ್ಯಾಪನ್ಡ್, ಅನ್ ಒಫೆನ್ಸ್ ಹ್ಯಾಸ್ ಹ್ಯಾಪನ್ಡ್, ಈ BSA ಅಥವಾ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಏನಿತ್ತು ಹಳೆದು ಅದರ ಅವಶ್ಯಕತೆ ಬರುತ್ತೆ. ಆ್ಯಂಡ್ ಅದರಲ್ಲಿ ಸಾಕ್ಷಿಗಳು ಯಾವ ರೀತಿ ಇರಬೇಕು ಅನ್ನೋದನ್ನ ಹೇಳಿದೀವಿ. ಅದನ್ನು ಫಾಲೋ ಮಾಡಿ ನಾವು ಕೇಸನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಸಾಧ್ಯ ಆಗೋದು. ಸೊ ಇಲ್ಲಿ ಕನ್ಫೆಷನ್, ಸ್ಟೇಟ್ಮೆಂಟ್ಸ್ ಎಕ್ಸೆಟ್ರಾ ಏನೇನಿದೆ ಅದನ್ನ ರೆಕಾರ್ಡ್ ಮಾಡೋದಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಡ್ಯೂರೇಷನಲ್ಲಿ ನಡೆಯುತ್ತೆ. ಆ್ಯಂಡ್ ಫೋರ್ತ್ ಇಸ್ ಅರೆಸ್ಟ್ ಆ್ಯಂಡ್ ರೈಟ್ಸ್ ಆಫ್ ಅಕ್ಯೂಸ್ಡ್ ಪರ್ಸನ್. ಈಗ ಅಕ್ಯೂಸ್ಡ್ ವ್ಯಕ್ತಿಗೆ ಕೆಲವೊಂದು ರೈಟ್ಸ್ ಇದೆ. ಆ್ಯಂಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೆನಪಿರಬೇಕಾಗಿರೋದು ನಮಗೆ ಇಲ್ಲಿ ಅಕ್ಯೂಸ್ಡ್ ಬಗ್ಗೆ ಹೇಳುವಾಗ ದೇರ್ ಆರ್ ಕೇಸ್ ಲಾಸ್ ಆಸ್ ವೆಲ್.
ಅರುಣೇಶ್ ಕುಮಾರ್ ಜಡ್ಜ್ಮೆಂಟ್ ಆಗಿರಬಹುದು. ಅಂಡ್ ಅದು ಆಲ್ಸೋ ನಮಗೆ ಇಲ್ಲಿ ಅಕ್ಯೂಸ್ಡ್ ಅಂತ ಹೇಳುವಾಗ ಬೇಲ್ ನ ಆಸ್ಪೆಕ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಬೇಲ್ ಇಸ್ ಆಲ್ಸೋ ಅ ರೈಟ್ ಗಿವನ್ ಟು ದ ಅಕ್ಯೂಸ್ಡ್, ಬಿಕಾಸ್ ಜೈಲ್ ಇಸ್ ಅನ್ ಎಕ್ಸೆಪ್ಷನ್ ಅಂಡ್ ಬೇಲ್ ಇಸ್ ರೈಟ್ ಅಂತಾನು ಹೇಳ್ತೀವಿ. ಸೊ ಲಾ ಬ್ಯಾಲೆನ್ಸಸ್ ಎನ್ಫೋರ್ಸ್ಮೆಂಟ್ ಪವರ್ಸ್ ಇಂಡಿವಿಜುವಲ್ ಪ್ರೊಟೆಕ್ಷನ್ಗೆ. ಅರೆಸ್ಟ್ ಅಂತ ಹೇಳುವಾಗ ಡೀಟೇಲ್ಸ್ ಅವನಿಗೆ ಹೇಳಬೇಕು, ಗ್ರೌಂಡ್ ಮೇಲೆ ನೀವು ಅರೆಸ್ಟ್ ಮಾಡಿದಿರಿ ಅಂಡ್ ವಿತೌಟ್ ಅರೆಸ್ಟ್ ಮಾಡಬೇಕು, ವಿತೌಟ್ ವಾರೆಂಟ್ ಅರೆಸ್ಟ್ ಮಾಡಬೇಕು. ದೆನ್ 35 ಅಲ್ಲಿ ಸಪೋರ್ಟ್ ಮಾಡ್ತೀವಿ. ರೈಟ್ ಟು ಕೌನ್ಸಿಲ್, ಪ್ರತಿಯೊಬ್ಬ ಅಕ್ಯೂಸ್ಡ್ ವ್ಯಕ್ತಿಗೆ ಅವನಿಗೆ ಇಷ್ಟ ಇರುವಂತ ಅಡ್ವೊಕೇಟ್ನ ಮೀಟ್ ಮಾಡಬಹುದು ಡ್ಯೂರಿಂಗ್ ದ ಸ್ಟೇಜ್ ಆಫ್ ಇಂಟ್ರಾಗೇಷನ್ ಒಂದ್ಸತಿ ಅಟ್ಲೀಸ್ಟ್. ಸೊ ಇದು ಸೆಕ್ಷನ್ 38 ಅಲ್ಲಿ ಹೇಳಿದೀವಿ. ಅಂಡ್ ಅವನ ಮೆಡಿಕಲ್ ಎಕ್ಸಾಮಿನೇಷನ್ ಮ್ಯಾಂಡೇಟರಿ, ಬಿಕಾಸ್ ನಮ್ಮ ಹ್ಯೂಮನ್ ರೈಟ್ಸ್ ಎಕ್ಸೆಟ್ರಾ ಕೇಸಸ್ ಏನಾಗುತ್ತೆ ಸೇಯಿಂಗ್ ದಟ್ ಪೊಲೀಸ್ ಕಸ್ಟಡಿಯಲ್ಲಿ ಟಾರ್ಚರ್ ಆಯಿತು, 3rd ಡಿಗ್ರಿ ಟಾರ್ಚರ್ ಆಯಿತು, ಅದರಿಂದ ನಾವು ಹೊರಗಿರೋದಕ್ಕೂ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೇಯಿಂಗ್ ದಟ್ ಮ್ಯಾಂಡೇಟರಿ ಮೆಡಿಕಲ್ ಎಕ್ಸಾಮಿನೇಷನ್ ಸೆಕ್ಷನ್ 53 ಇದು ಎನ್ಶ್ಯೂರ್ ಮಾಡುತ್ತೆ ಅವನ ಅರೆಸ್ಟ್ ಆದ ತಕ್ಷಣ ಇದನ್ನ ನಡೆಸ್ತೀವಿ. ಏನಕ್ಕೆ ಅಂತಂದ್ರೆ ಅವನಿಗೆ ಆಲ್ರೆಡಿ ಮುಂಚೆಯಿಂದ ಏನಾದರೂ ಫಿಸಿಕಲ್ ಏಲ್ಮೆಂಟ್ಸ್ ಇತ್ತು, ಅವನಿಗೆ ಏನಾದರೂ ಗಾಯಗಳಾಗಿತ್ತು, ದೆನ್ ಅದೆಲ್ಲಾನು ಸಹ ಗುರುತಿಸ್ಕೊಳ್ತೀವಿ, ಮಾರ್ಕ್ ಆಗುತ್ತೆ. ನಂತರ ಅವನು ಈ ಒಂದು ಬ್ಲೇಮ್ನ ಮಾಡೋದಕ್ಕಾಗೋದಿಲ್ಲ, ದಟ್ ಪೊಲೀಸ್ ಕಸ್ಟಡಿಯಲ್ಲಿ ಟಾರ್ಚರ್ ಆಯಿತು ಅಥವಾ ಎಕ್ಸೆಟ್ರಾ ಏನೊಂದು ಆಯಿತು ಅನ್ನೋದನ್ನು. ಸೊ ಹಾಗಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಮ್ಯಾಂಡೇಟ್ರಿ. ನೆಕ್ಸ್ಟ್ ಅಕ್ಯೂಸ್ಡ್ ವ್ಯಕ್ತಿ. ಸಿನ್ಸ್ ಈಗ ನಮ್ಮ ಹತ್ರ ಸಾಕ್ಷಿಗಳಿದೆ, ಸಾಕ್ಷಿಗಳು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಅಕ್ಯೂಸ್ಡ್ ಅಂತ ಯಾವ ವ್ಯಕ್ತಿ ಮೇಲೆ ಡೌಟ್ ಇದೆ, ಸಸ್ಪೆಕ್ಟ್ ಇದೆ, ಅವರನ್ನ ಕರ್ಕೊಂಡ್ಬಂದಾಗ ನಾವು ಅವನ್ನ ಅಕ್ಯೂಸ್ಡ್ ಅಂತಾನೆ ಲೇಬಲ್ ಮಾಡೋದು. ಸಾಬೀತಾಯ್ತು, ಒಫೆನ್ಸ್ ಎಲ್ಲಾನು ಎಸ್ಟಾಬ್ಲಿಷ್ ಆಯಿತು, ಕನ್ವಿಕ್ಟ್ ಆದ, ಆಗ ಅವನು ನಮಗೆ ಕನ್ವಿಕ್ಟ್ ಆಗ್ತಾನೆ, ಅಪರಾಧಿ ಆಗ್ತಾನೆ. ಅದುವರೆಗೂ ಅವನು ಬರೀ ಆರೋಪಿ ಮಾತ್ರ. ಕ್ಲಿಯರ್? ಸೊ ಹಾಗಾಗಿ ನಾವು ಅಕ್ಯೂಸ್ಡ್ ಅಂಡ್ ಅವನಿಗೆ ರೈಟ್ಸೂ ಇದೆ, ಬಿಕಾಸ್ ಆರ್ಟಿಕಲ್ 21 ನಮಗೆ ಇದಕ್ಕೆ ಸಪೋರ್ಟ್ ಮಾಡುತ್ತೆ, ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಸೊ ಹಾಗಾಗಿ ಅಂಡರ್ ದ್ಯಾಟ್ ಅವನಿಗೆ ರೈಟ್ಸ್ನ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಕಂಪೆಲ್ಲಿಂಗ್ ಅಪಿಯರೆನ್ಸ್ ಆ್ಯಂಡ್ ಪ್ರೊಡಕ್ಷನ್. ಈಗ ವ್ಯಕ್ತಿನ ನಾವು ಸಾಕ್ಷಿಗಳು ಹೇಳೋದಿಕ್ಕೆ ಅಂತ ಕೋರ್ಟ್ಗೆ ಕರೆಸ್ಬೇಕಾಗತ್ತೆ. ಸೊ ಈ ಕಂಡೀಷನ್ ಅನ್ನ ನಾವು ಡಿಸ್ಕಸ್ ಮಾಡ್ತೀವಿ ನಮ್ಮ ಸೆಕ್ಷನ್ 72, ಸೆಕ್ಷನ್ 63. ಸೊ ಇಲ್ಲಿ ನಾವು ಕೋರ್ಟ್ಸ್ ಏನ್ ಮಾಡುತ್ತೆ, ಇನ್ವೆಸ್ಟಿಗೇಷನ್ ಮುಗೀತು, ಇನ್ವೆಸ್ಟಿಗೇಷನ್ ಮುಗಿದ್ಮೇಲೆ ನಮ್ಮ ಒಂದು ಅಕ್ಯೂಸ್ಡ್ಗೆ ರೈಟ್ಸ್ ಏನೇನಿದೆ ಎಕ್ಸೆಟ್ರಾ ಹೇಳಿ ಆಯ್ತು. ಈಗ ಸಾಕ್ಷಿದಾರರು ಸಹ ಅಷ್ಟೇ ಇಂಪಾರ್ಟೆಂಟ್. ಅವರನ್ನ ಹೇಗೆ ಕರೆಸೋದು, ಎವಿಡೆನ್ಸಸ್ನ ಕೊಡೋದಕ್ಕೆ ಇಂಡಿವಿಜುವಲ್ ಅಂಡ್ ಅಪಿಯರೆನ್ಸ್ ಬಿಫೋರ್ ಇಂಡಿವಿಜುವಲ್ಸ್ ಆ್ಯಂಡ್ ಎವಿಡೆನ್ಸ್ ಅಪಿಯರ್ ಬಿಫೋರ್ ದೆಮ್. ಸೊ ಕೋರ್ಟ್ ಮುಂದೆ ಹಾಜರಾಗಿ ಅಂತ ಹೇಳೋದಕ್ಕೆ ಸಿವಿಲ್ ಕೇಸಲ್ಲಿ ಹೇಗೆ ಸಮನ್ಸ್ ಕಳಿಸ್ತೀವಿ, ಇಲ್ಲಿನೂ ಸಹ ನಾವು ಸಮನ್ಸ್ ಹಾಗೂ ವಾರೆಂಟ್ ಅನ್ನ ಕಳಿಸ್ತೀವಿ. ಕೋರ್ಟ್ ಕಡೆಯಿಂದ ಒಂದು ಇನ್ವಿಟೇಷನ್, ಬನ್ನಿ ಕೋರ್ಟ್ಗೆ ಈ ದಿನ ಹಾಜರಾಗಿ ನಿಮ್ಮ ಒಂದು ಈ ಕೇಸಿಗೆ ಅವಶ್ಯಕತೆ ಇದೆ, ಇದರಲ್ಲಿ ಒಂದು ಸಾಕ್ಷಿ ಹೇಳಿ, ಅಥವಾ ಈ ರೀತಿ ಒಂದು ಡಾಕ್ಯುಮೆಂಟ್ ಇದೆ ಅದು ನಿಮ್ಮ ಹತ್ರ, ಅದನ್ನ ಪ್ರೊಡ್ಯೂಸ್ ಮಾಡಿ ಎಕ್ಸೆಟ್ರಾ ಹೇಳೋದಕ್ಕೆ ಈ ಸಮನ್ಸ್ ಆ್ಯಂಡ್ ವಾರೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಸಮನ್ಸ್ ಇಶ್ಯೂ ಮಾಡೋದು ಸೆಕ್ಷನ್ 63 ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ವಾರೆಂಟ್ಸ್ ಆಫ್ ಅರೆಸ್ಟ್ ರಿಲೇಟೆಡ್ ಸೆಕ್ಷನ್ 72 ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ವಾರೆಂಟ್ ಕೇಸಿಗೆ ವಾರೆಂಟ್ ಬೇಕಾಗತ್ತೆ. ಆ್ಯಂಡ್ ಏನು ಸಮನ್ಸ್ ಕೇಸಿಗೆ ನಮಗೆ ಅರೆಸ್ಟ್ ಮಾಡೋದಕ್ಕೂ ಎನಿ ಟೈಮ್ ಇಟ್ ಇಸ್ ವಾರೆಂಟ್ ಇಸ್ ರಿಕ್ವೈರ್ಡ್. ನೆಕ್ಸ್ಟ್ ಪ್ರೊಕ್ಲಮೇಷನ್. ಇಫ್ ಎನಿಬಡಿ ಈಸ್ ಅಬ್ಸ್ಕಾಂಡಿಂಗ್, ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ, ಮರೆ ಮಾಚಿದ್ದಾನೆ, ದೆನ್ ಆ ವ್ಯಕ್ತಿನ ನಾವು ಪ್ರೊಕ್ಲಮೇಷನ್ ಸೆಕ್ಷನ್ 84 ಮುಖಾಂತರ ಪ್ರೊಕ್ಲಮೇಷನ್ ಜಾರಿ ಮಾಡ್ತೀವಿ. ದಟ್ ಇವನು ತಪ್ಪಿಸ್ಕೊಂಡಿದ್ದಾನೆ, ಇವನ್ನ ಹುಡುಕ್ ಕೊಟ್ಟೋರಿಗೆ ಕೋರ್ಟ್ಗೆ ಈ ದಿನ ಹಾಜರಾಗಬೇಕು ಅಂತೆಲ್ಲ ಹೇಳಿ ಮನೆ ಮುಂದೆ ಆನ್ ಎವ್ರಿ ಕಾನ್ಸ್ಪಿಷಿಯಸ್ ಪ್ಲೇಸ್ ಒಂದು ಪೋಸ್ಟರ್ಸ್ನೆಲ್ಲ ಅಂಟಿಸಲಾಗತ್ತೆ. ಸೊ ಅದು ಪ್ರೊಕ್ಲಮೇಷನ್. ದೆನ್ ಪ್ರಾಪರ್ಟಿ ಅಟ್ಯಾಚ್ಮೆಂಟ್. ಇದು ಏನಕ್ಕೆ ಮಾಡ್ತಿರೋದು ಪ್ರೊಕ್ಲಮೇಷನ್, ಈ ರೀತಿ ನಾವು ಮಾಡೋದು ಹಳ್ಳಿಗಳಲ್ಲಿ ಆದರೆ ಟಮಟೆ ಬಾರಿಸಿ ಸಾಡ್ಸೋದು ಏನಕ್ಕಂದ್ರೆ ಒಬ್ಬ ವ್ಯಕ್ತಿನ ಕಂಪೆಲ್ ಮಾಡೋದಕ್ಕೆ, ಬಂದು ಕೋರ್ಟ್ಗೆ ಹಾಜರಾಗಿ, ಸಮನ್ಸ್ ಆಗಲಿ ವಾರೆಂಟ್ಸ್ ಆಗಲಿ ಕೋರ್ಟ್ಗೆ ಕರಿತಿರೋದು. ಪ್ರೊಕ್ಲಮೇಷನ್ ಕೋರ್ಟ್ಗೆ ಕರಿತಿರೋದು, ಈ ದಿನ ಬಂದು ಕೋರ್ಟ್ಗೆ ಹಾಜರಾಗಿ. ಪ್ರಾಪರ್ಟಿ ಅಟ್ಯಾಚ್ಮೆಂಟ್, ಆ ವ್ಯಕ್ತಿಗೆ ಸಂಬಂಧಪಟ್ಟಂತ ಯಾವುದೇ ಪ್ರಾಪರ್ಟಿ ಇದೆ ಅದನ್ನ ಕೋರ್ಟ್ ಅಟ್ಯಾಚ್ ಮಾಡ್ಕೊಳ್ಳುತ್ತೆ, ಸೊ ದ್ಯಾಟ್ ಅದರ ಭಯಕ್ಕಾದ್ರೂ ಸಹ ಆ ವ್ಯಕ್ತಿ ಕೋರ್ಟ್ಗೆ ಅಪಿಯರ್ ಆಗ್ತಾನೆ ಅಂತ. ದಿಸ್ ಇಸ್ ಗಿವನ್ ಅಂಡರ್ ಸೆಕ್ಷನ್ 85. ದೆನ್ ಪ್ರೊಡಕ್ಷನ್ ಆಫ್ ಎವಿಡೆನ್ಸ್, ಯಾವುದೇ ಸಾಕ್ಷಿಗಳು ಕೋರ್ಟ್ಗೆ ಪ್ರೆಸೆಂಟ್ ಮಾಡಬೇಕು, ಆ ಕಂಡೀಷನ್ ಅಲ್ಲೂ ಸಹ ಕೋರ್ಟ್ ಅದನ್ನ ಪ್ರೆಸೆಂಟ್ ಮಾಡಿ ಅಂತ ಹೇಳೋದಕ್ಕೆ ಸೆಕ್ಷನ್ 94 ಮುಖಾಂತರ ನಾವು ಸಾಕ್ಷಿಗಳನ್ನ ಹಾಜರುಪಡಿಸೋದಕ್ಕೆ ಹೇಳ್ತೀವಿ. ದೆನ್ ಪ್ರೀ ಟ್ರಯಲ್ ಪ್ರೊಸೀಜರ್ಸ್ ಅಥವಾ ಇನ್ಕ್ವೈರಿ ಪ್ರೊಸೀಡಿಂಗ್. ಈಗ ಇದೆಲ್ಲ ಸಮನ್ಸ್ ಎಕ್ಸೆಟ್ರಾ ಕಳಿಸಿ ಆಯ್ತು, ಕೇಸ್ ಇನಿಷಿಯೇಟ್ ಮಾಡೋದಕ್ಕೆ ಮುಂಚೆ ಆಸ್ ಐ ಆಲ್ರೆಡಿ ಸೆಡ್, ಇನ್ಕ್ವೈರಿ ಅಂತ ಹೇಳುವಾಗ ಚಾರ್ಜಸ್ ಫ್ರೇಮ್ ಆಗೋದಕ್ಕೆ ಮುಂಚೆ ಸಬ್ಸ್ಟಾನ್ಷಿಯಲ್ ಕೇಸ್ ಫಾರ್ಮ್ ಆಗ್ತಿದ್ಯಾ ಇಲ್ಲ ಅಂತ ನೋಡ್ಕೊಳ್ಳೋದು.
ಇದು ಕೆಲವು ಫಾರ್ಮಲ್ ಕೋರ್ಟ್ ಇನ್ವಾಲ್ವ್ಮೆಂಟ್ ಬಿಗಿನ್ಸ್ ಅಂಡ್ ಇಲ್ಲಿ ನೋಟಿಸ್ ಆಫ್ ದ ಕ್ರೈಮ್ ಶೇರಿಂಗ್ ಎವಿಡೆನ್ಸ್ ವಿತ್ ದ ಅಕ್ಯೂಸ್ಡ್ ಎಕ್ಸೆಟ್ರಾ ನಡೆಯುತ್ತೆ. ಸೊ ಆ ಕ್ರೈಮ್ ರಿಲೇಟೆಡ್ ನೋಡೋದು, ಕಾಗ್ನಿಸೆನ್ಸ್ ತಗೊಳ್ಳೋದು, ಈ ಕಂಪ್ಲೀಟ್ ಪ್ರೊಸೀಜರ್ಸ್ ಏನೇನಿದೆ ಆ ಪ್ರೊಸೀಜರ್ಸ್ ನ ಪಾರ್ಟ್ ಏನ್ ಬರುತ್ತೆ, ಪೊಲೀಸ್ ರಿಪೋರ್ಟ್ ಸಬ್ಮಿಟ್ ಆದ ಸ್ಟೇಜ್ ಇಂದ ಚಾರ್ಜಸ್ ಫ್ರೇಮ್ ಮಾಡೋ ತನಕ ದಿಸ್ ಇಸ್ ಕಾಲ್ಡ್ ಆಸ್ ಎನ್ಕ್ವೈರಿ ಪೀರಿಯಡ್. ಅಂಡ್ ಅದರಲ್ಲಿ ನಮಗೆ ಪೊಲೀಸ್ ಮ್ಯಾಜಿಸ್ಟ್ರೇಟ್ ಕಾಗ್ನಿಸೆನ್ಸ್ ತಗೊಳ್ಳೋದು ಅಂಡರ್ ಸೆಕ್ಷನ್ 210 ಅಲ್ಲಿ ಕೊಟ್ಟಿದ್ದೀವಿ. ದೆನ್ ಸಪ್ಲೈ ಆಫ್ ಡಾಕ್ಯುಮೆಂಟ್ಸ್, ಇದು ನಮ್ಮ ಸೆಕ್ಷನ್ 230 ಆಫ್ BNSS, 207 ಆಫ್ CRPC. ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಮ್ಯಾಜಿಸ್ಟ್ರೇಟ್ ನ ಮಸ್ಟ್ ಅಂಡ್ ಶುಡ್ ಇಂಪಾರ್ಟೆಂಟ್ ಕೆಲಸ ದಟ್ ಕಾಪೀಸ್ ಆಫ್ ಪೊಲೀಸ್ ರಿಪೋರ್ಟ್, FIR, ವಿಟ್ನೆಸ್ ಸ್ಟೇಟ್ಮೆಂಟ್ ಎಕ್ಸೆಟ್ರಾನ ಅಕ್ಯೂಸ್ಡ್ಗೆ ಕೊಡಬೇಕು. ಬಿಕಾಸ್ ಒಂದು ಫೇರ್ ಟ್ರಯಲ್ ನಡಿಬೇಕು ಅಂತಂದ್ರೆ ಅವನಿಗೆ ಗೊತ್ತಿರಬೇಕು ಅವನ ಅಗೇನ್ಸ್ಟ್ ಏನು ನಡೆದಿದೆ ಅನ್ನೋದು. ಸೊ ಹಾಗಾಗಿ ಈ ಒಂದು ಸೆಕ್ಷನ್ 6 ಇನ್ಕ್ವೈರಿ ಸ್ಟೇಜ್. ದೆನ್ ನಾನು ಹೇಳ್ದಾಗೆ ಚಾರ್ಜಸ್ ಫ್ರೇಮ್ ಆಗಬೇಕು. ಅಂಡ್ ಈ ಚಾರ್ಜಸ್ ಫ್ರೇಮ್ ಆಗೋದಕ್ಕೆ ಇಂಪಾರ್ಟೆಂಟ್ ಏನಂತಂದ್ರೆ ಸಬ್ಸ್ಟ್ಯಾನ್ಷಿಯಲ್ ಕೇಸ್ ಫಾರ್ಮ್ ಆಗ್ತಿದೆ ಆಗಷ್ಟೇ ಚಾರ್ಜಸ್ ಫ್ರೇಮ್ ಆಗೋದು. ಕೇಸೇ ಫಾರ್ಮ್ ಆಗ್ತಿಲ್ಲ ದೆನ್ ಡಿಸ್ಚಾರ್ಜ್ ಆಗತ್ತೆ. ಚಾರ್ಜಸ್ ಫ್ರೇಮ್ ಆದರೆ ಟ್ರಯಲ್ ನಡೆಯುತ್ತೆ, ಇಲ್ಲಾಂದ್ರೆ ಅದು ಡಿಸ್ಚಾರ್ಜ್ ಆಗುತ್ತೆ. ಓಕೆ, ಸೊ ಕೋರ್ಟ್ ಡಿಸೈಡ್ಸ್ ದ ಕೇಸ್ ಹ್ಯಾಸ್ ಇನಫ್ ಮೆರಿಟ್ ಟು ಪ್ರೊಸೀಡ್ ಟು ಟ್ರಯಲ್. ಕೇಸಲ್ಲಿ ಸರಿಯಾದಂಥ ಮೆರಿಟ್ಸ್ ಇದೆ, ನಾವು ಟ್ರಯಲ್ಗೆ ಪ್ರೊಸೀಡ್ ಆಗಬಹುದು. ದೆನ್ ಆಗಬಹುದಾ ಇಲ್ವಾ ಅನ್ನೋದನ್ನ ಫಸ್ಟ್ ಈಗ ಮ್ಯಾಜಿಸ್ಟ್ರೇಟ್ ಇಷ್ಟು ಆ ಒಂದು ಡೀಟೇಲ್ಸ್ ಪೊಲೀಸ್ ರಿಪೋರ್ಟ್ ಬೇಸಿಸ್ ಮೇಲೆ ಎಲ್ಲಾನು ಸಹ ಅಕ್ಯೂಸ್ನ ಸ್ಟೇಟ್ಮೆಂಟ್ ಮೇಲೆ ಎಲ್ಲ ಡಿಸೈಡ್ ಮಾಡ್ತಾರೆ ಸಬ್ಸ್ಟ್ಯಾನ್ಷಿಯಲ್ ಕೇಸ್ ಇದೆಯಾ ಇಲ್ವಾ. ಇಫ್ ಏನು ಕೇಸ್ ಫಾರ್ಮ್ ಆಗ್ತಿಲ್ಲ then accused can apply for discharge if they believe there is no sufficient ground for proceeding. And ಇದು ನಮಗೆ ಸೆಕ್ಷನ್ 250 and ಸೆಕ್ಷನ್ 262. 250 ಬಂದು ನಮ್ಮ ಕೋರ್ಟ್ ಆಫ್ ಸೆಷನ್ಸ್ ನ ಇದರಲ್ಲಿ ಡಿಸ್ಚಾರ್ಜ್ ಅಂಡ್ 262 ಬಂದು ಟ್ರಯಲ್ ಬೈ ಮ್ಯಾಜಿಸ್ಟ್ರೇಟ್ ಇನ್ ವಾರೆಂಟ್ ಕೇಸಸ್ ಅಲ್ಲಿ ಡಿಸ್ಚಾರ್ಜ್ ಇನ್ 262 ಅಲ್ಲಿ ನೋಡ್ತೀವಿ. ಸಿಮಿಲರ್ಲಿ ಫ್ರೇಮಿಂಗ್ ಆಫ್ ಚಾರ್ಜಸ್ ಇಫ್ ಕೇಸ್ ಸಬ್ಸ್ಟ್ಯಾನ್ಷಿಯಲಿ ಫಾರ್ಮ್ ಆಗ್ತಿದೆ ಅಂಡ್ ಜಡ್ಜ್ ಬಿಲೀವ್ಸ್ ದಟ್ ಕೇಸ್ ಫಾರ್ಮ್ ಆಗ್ತಿದೆ, ಕೇಸ್ ಕಮಿಟ್ ಆಗಿದೆ, ದೆನ್ ರಿಟನ್ ಅಲ್ಲಿ ಚಾರ್ಜಸ್ ಅನ್ನ ಬರಿತೀವಿ. 251 ಕೋರ್ಟ್ ಆಫ್ ಸೆಷನ್ ನ ಒಂದು ಪವರ್ ಟು ಫ್ರೇಮ್ ಆಫ್ ಚಾರ್ಜಸ್ ಅಂಡ್ 263 ಟ್ರಯಲ್ ಬೈ ಮ್ಯಾಜಿಸ್ಟ್ರೇಟ್ ಅಲ್ಲಿ ಫ್ರೇಮಿಂಗ್ ಆಫ್ ಚಾರ್ಜಸ್ ನ ನೋಡ್ತಿರೋಂಥದ್ದು. ಅಂಡ್ ಈ ಚಾರ್ಜಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಈ ಚಾರ್ಜಸ್ ಬೇಸಿಸ್ ಮೇಲೆ ನಮ್ಮ ಕೇಸ್ ಪ್ರೊಸೀಡ್ ಆಗೋದು. ಸಿವಿಲ್ ಕೇಸಲ್ಲಿ ಹೇಗೆ ಇಶ್ಯೂಸ್ ಫ್ರೇಮ್ ಮಾಡೋದು ಇಂಪಾರ್ಟೆಂಟ್, ಇಲ್ಲಿ ಹಾಗೆ ಚಾರ್ಜಸ್ ಫ್ರೇಮ್ ಮಾಡೋದು ಇಂಪಾರ್ಟೆಂಟ್. ಯಾವ್ಯಾವ ಚಾರ್ಜ್ ಆಗಿದೆ, ಮನೆಗೆ ನುಗ್ಗಿದ್ದಾರೆ, ಟ್ರೆಸ್ಪಾಸ್ ಆಗಿದೆ, ಹೊಡೆದಿದ್ದಾರೆ, ಥೆಫ್ಟ್ ಆಗಿದೆ, ರಾಬರಿ ಆಗಿದೆ, ಅಥವಾ ಕಿಡ್ನಾಪಿಂಗ್ ಕೂಡ ಆಗಿದೆ, ಮನೆಯಲ್ಲೊಂದು ಕೊಲೆನೂ ಆಗಿದೆ. ಸೊ ಇದೆಲ್ಲ ಡಿಫ್ರೆಂಟ್ ಹೆಡ್ಸ್ ಆ್ಯಂಡ್ ಆ ಡಿಫ್ರೆಂಟ್ ಹೆಡ್ಗೆ ಇರುವಂಥ ಡಿಫ್ರೆಂಟ್ ಚಾರ್ಜಸ್ ಸೆಕ್ಷನ್ಸ್ ಅನ್ನು ಬರೆದು ಅದರ ಬೇಸಿಸ್ ಮೇಲೆ ಕೇಸ್ ಪ್ರೊಸೀಡ್ ಆಗುವಂಥದ್ದು. ಸೊ ದ್ಯಾಟ್ ಫ್ರೇಮಿಂಗ್ ಆಫ್ ಚಾರ್ಜಸ್ ಇಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಚಾರ್ಜಸ್ ಫ್ರೇಮ್ ಆಯಿತು ಅಂತಂದರೆ ಟ್ರಯಲ್ ಶುರು ಆಗುತ್ತೆ. ಆ್ಯಂಡ್ ಈ ಟ್ರಯಲ್ ಶುರು ಆಯಿತು ಅಂತ ಹೇಳೋದನ್ನ ನಮ್ಮ ಹತ್ರ ಬೇರೆ ಬೇರೆ ರೀತಿ ಟ್ರಯಲ್ಸ್ ಇದೆ. ಡಿಪೆಂಡಿಂಗ್ ಅಪಾನ್ ದ ಕೇಸ್ BNSS ಆಗಲಿ CRPC ಆಗಲಿ ಬೇರೆ ಬೇರೆ ರೀತಿ ಟ್ರಯಲ್ಸ್ ಅನ್ನ ಕೊಡುತ್ತೆ. ಸೆಷನ್ ಕೋರ್ಟ್ ನ ಟ್ರಯಲ್ ಅಂತ ಹೇಳುವಾಗ 248 to 259 ಮೋಸ್ಟ್ ಸೀರಿಯಸ್ ಹೀನಿಯಸ್ ಕೇಸಸ್ ಸೆಷನ್ಸ್ ಕೋರ್ಟ್ ಅಲ್ಲಿ ಏನು ಹೋಗುತ್ತೆ ಅದರ ಪ್ರೊಸೀಜರ್ 248 ಇಂದ 259 ಅಲ್ಲಿ ಕೊಟ್ಟಿದ್ದೀವಿ. ಅಂಡ್ ವಾರೆಂಟ್ ಕೇಸ್ ನ ಟ್ರಯಲ್ ಅಂತ ಹೇಳುವಾಗ ವಾರೆಂಟ್ ಕೇಸ್ ಇಸ್ ಬೇಸಿಕ್ಲಿ ಯಾವುದೇ ಒಂದು ಒಫೆನ್ಸ್ಗೆ ಪನಿಷ್ಮೆಂಟ್ 2 ವರ್ಷಕ್ಕಿಂತ ಜಾಸ್ತಿ ಇದೆ, ಇಂಪ್ರಿಸನ್ಮೆಂಟ್ ಇದೆ, ಲೈಫ್ ಇಂಪ್ರಿಸನ್ಮೆಂಟ್ ಇದೆ, ಡೆತ್ ಪೆನಲ್ಟಿ ಇದೆ, ಅದು ವಾರೆಂಟ್ ಕೇಸಸ್. ಮ್ಯಾಜಿಸ್ಟ್ರೇಟ್ ಅದರ ಟ್ರಯಲ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಅಂಡ್ ಇದರ ಪ್ರೊಸೀಜರ್ 261 to 273 ಅಲ್ಲಿ ಕೊಟ್ಟಿದ್ದೀವಿ. ದೆನ್ ಸಮನ್ಸ್ ಕೇಸಸ್ ಯಾವುದಕ್ಕೆ ಪನಿಷ್ಮೆಂಟ್ ಲೆಸ್ ದ್ಯಾನ್ 2 years ಇದೆ, ನಾಟ್ ಸ್ಟ್ರಿಕ್ಟ್ ಆಗಿ ಫಾರ್ಮಲ್ ಆಗಿ ನಡಿಬೇಕಂತ ಇಲ್ಲ, ಅದರ ಒಂದು ಸಮನ್ಸ್ ಕೇಸ್ನ ಟ್ರಯಲ್ ನಮಗೆ 274 to 281 ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ದೆನ್ ಸಮ್ಮರಿ ಟ್ರಯಲ್ ಆ್ಯಂಡ್ ಇದೊಂದು ಸಿಂಪ್ಲಿಫೈಡ್ ರೀತಿ ಎಕ್ಸ್ಪಿರಿಟ್ ಪ್ರಾಸೆಸ್ ಫಾಸ್ಟ್ ಆಗಿ ನಡೆಸೋದಕ್ಕೆ. ಪಿಟಿ ಆಫೆನ್ಸಸ್ ಇದೆ ಅಂತ ಹೇಳುವಾಗ ಸೊ ನಾವು ಸಮ್ಮರಿ ಟ್ರಯಲ್ಸ್ ಮುಖಾಂತರ ಕೇಸನ್ನು ಹ್ಯಾಂಡಲ್ ಮಾಡ್ತೀವಿ. ದಟ್ ಇಸ್ ಗಿವನ್ ಅಂಡರ್ ಸೆಕ್ಷನ್ 283 to 288 ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ದೇರ್ ಆರ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಯಲ್ ಪ್ರೊಸೀಜರ್ ಆ್ಯಂಡ್ ಆ ಟ್ರಯಲ್ ಪ್ರೊಸೀಜರ್ ನಿಮಗೆ ಇಲ್ಲಿ ಕೊಟ್ಟಿದ್ದೀವಿ. ಇದಾದ ನಂತರ ಇದರಲ್ಲಿ ನಮಗೆ ಇನ್ನೊಂದು ಮಾಡರ್ನ್ ಟ್ರಯಲ್ ಅಡ್ವಾನ್ಸ್ಮೆಂಟ್ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಮೋಡ್ ಇನ್ಕ್ಲೂಡ್ ಮಾಡಿದ್ದೀವಲ್ಲ. ಸೊ ಹಾಗಾಗಿ BNSS ಅಲ್ಲಿ ಎಲೆಕ್ಟ್ರಾನಿಕ್ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಎಫಿಷಿಯನ್ಸಿ. ಎಲೆಕ್ಟ್ರಾನಿಕ್ ಮೋಡ್ ರಿಲೇಟೆಡ್ ಇನ್ಕ್ವೈರೀಸ್ ಆಗಲಿ, ಟ್ರಯಲ್ ಆಗಲಿ, ಪ್ರೊಸೀಡಿಂಗ್ಸ್ ಆಗಲಿ, ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಆಗಲಿ, ನಾವು ನಮ್ಮ ಸರ್ಚ್ ಆ್ಯಂಡ್ ಸೀಜರ್ ಅಲ್ಲಿ ಎಲೆಕ್ಟ್ರಾನಿಕ್ ಡಿವೈಸಸ್ ಮುಖಾಂತರ ನೀವು ರೆಕಾರ್ಡ್ ಮಾಡ್ಬೋದು ಅಂತ ಹೇಳ್ತೀವಿ. ಟೆಸ್ಟ್ ಐಡೆಂಟಿಫಿಕೇಶನ್ ಪರೇಡ್ ನಡೀತಿದೆ, ವಿಡಿಯೋ ರೆಕಾರ್ಡ್ ಆಗಿ ಅದನ್ನು ಪ್ರೂಫ್ ಆಗಿ ಸಬ್ಮಿಟ್ ಮಾಡ್ಬೋದು. ಸೊ ಇದೆಲ್ಲ ನಾವೇನು ಮಾಡ್ತಿರೋದು ಎಲೆಕ್ಟ್ರಾನಿಕಲ್ ಮೋಡಲ್ಲಿ ನಮ್ಮ ಇನ್ವೆಸ್ಟಿಗೇಷನ್ ಆಗಲಿ, ಟ್ರಯಲ್ ಆಗಲಿ, ಎನ್ಕ್ವೈರಿ ಆಗಲಿ ನಡೆಸಬಹುದು ಅನ್ನೋದನ್ನು ಹೇಳ್ತಿರೋದು. ಇನ್ ಸೆಕ್ಷನ್ 530 ದೆನ್ ಟ್ರಯಲ್ ಇನ್ ಆಬ್ಸೆನ್ಷಿಯಾ. So trials can proceed against proclaimed offender even if they are not present.
ಪ್ರೊಕ್ಲೇಮ್ಡ್ ಅಫೆಂಡರ್ ಆಲ್ರೆಡಿ ಅವ್ನು ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ, ಸೊ ಅವ್ನು ಇಲ್ಲದೆ ಇದ್ದಾಗ ಅವನ ಆಬ್ಸೆನ್ಸ್ ಅಲ್ಲಿನೂ ಸಹ ಕೇಸ್ ನಡೀಬಹುದು, ಸಿನ್ಸ್ ಹೇ ಇಸ್ ಅ ಪ್ರೊಕ್ಲೇಮ್ಡ್ ಅಫೆಂಡರ್ ಅಂತ ಘೋಷಣೆ ಆಗಿರೋದ್ರಿಂದ. ದಟ್ ಈಸ್ ಯೋರ್ ಸೆಕ್ಷನ್ 356. ದೆನ್ ಸರ್ಚ್ ಎಕ್ಸೆಟ್ರಾ ಅಂತ ಹೇಳುವಾಗ ವಿಡಿಯೋಗ್ರಫಿಯಲ್ಲಿನೂ ನಡೀಬಹುದು. ಪ್ರಾಸೆಸ್ ಆಫ್ ಸರ್ಚಿಂಗ್ ಅ ಪ್ಲೇಸ್ ಆ್ಯಂಡ್ ಸೀಸಿಂಗ್ ಪ್ರಾಪರ್ಟಿ ಮಸ್ಟ್ ಬಿ ರೆಕಾರ್ಡೆಡ್ ವೈ ಆಡಿಯೋ ವಿಡಿಯೋ ಮೀನ್ಸ್ ಸೆಕ್ಷನ್ 105. ಸೊ ನಮಗೆ 105 ಇಸ್ ಬೇಸಿಕ್ಲಿ ಕೆಲವು ಅಡ್ವಾನ್ಸ್ಮೆಂಟ್ಸ್ನ ನೀವು ಯೂಸ್ ಮಾಡಬಹುದು ಅಂತ ಹೇಳ್ತಿರೋವಂಥದ್ದು. ಓಕೆ, ಈಗ ಲಾಸ್ಟ್ ಸ್ಟೇಜ್ ದಟ್ ಈಸ್ ಆರ್ ಜಡ್ಜ್ಮೆಂಟ್ ಅಥವಾ ಈ ಒಂದು ವಿಕ್ಟಿಮ್ ಪ್ರೊಟೆಕ್ಷನ್ ಸ್ಕೀಮ್ ಅಪೀಲ್ಸ್. ಬಿಕಾಸ್ ಜಡ್ಜ್ಮೆಂಟ್ ಅಂತ ಹೇಳಿದ್ರೆ ಅವನು ಎಲ್ಲ ಪ್ರೂವ್ ಆಯಿತು, ಕನ್ವಿಕ್ಟ್ ಆಗ್ತಾನೆ, ಇಲ್ಲ ಅಂದರೆ ಅಕ್ವಿಟ್ ಆಗ್ತಾನೆ, ಇಲ್ಲ ಆ ಒಂದು ಬೇಸಿಸ್ ಮೇಲೆ ಜಡ್ಜ್ಮೆಂಟ್ ಬೇಸಿಸ್ ಮೇಲೆ ಇನ್ನು ಯಾವ ಪಾರ್ಟಿ ನಾವು ಅಗ್ರೀವ್ಡ್ ಅಂತ ಅನ್ಕೊಂಡಿದ್ರೆ ನಮಗೆ ಸರಿಯಾಗಿ ನ್ಯಾಯ ಸಿಕ್ಕಿಲ್ಲ ಅಂತ ಆಗಬಹುದು, ಆ ಪಾರ್ಟಿ ಅಪೀಲ್ಗೆ ಕೂಡ ಹೋಗಬಹುದು. ಆ್ಯಂಡ್ ಈ ಸ್ಟೇಜಲ್ಲಿ ವಿಕ್ಟಿಮ್ ಪ್ರೊಟೆಕ್ಷನ್ ಸ್ಕೀಮ್, ವಿಕ್ಟಿಮ್ ಕಾಂಪನ್ಸೇಷನ್ ಎಕ್ಸೆಟ್ರಾ ಇಂಪಾರ್ಟೆಂಟ್. ಸೊ ಅದನ್ನು ಈ ಒಂದು ಲಾಸ್ಟ್ ಉಳಿದಂಥ ಒಂದಷ್ಟು ಮಿಸಲೇನಿಯಸ್ ರೀತಿ ನಾವು ನೋಡಬಹುದು. ಸೊ ಜಡ್ಜ್ಮೆಂಟ್ ಅಂತ ಹೇಳುವಾಗ ಸೆಕ್ಷನ್ 392 ಜಡ್ಜ್ಮೆಂಟ್ ಅನ್ನು ಡಿಸ್ಕಸ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ನಮಗೆ ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್ ಏನಿದೆ ಇದು ಡಿಸ್ಕಸ್ ಮಾಡ್ತಿರೋದು 396 ಅಲ್ಲಿ. ಇದೊಂದಷ್ಟು ಫಂಡ್ಸ್ ಅನ್ನ ಪ್ರೊವೈಡ್ ಮಾಡುತ್ತೆ ವಿಕ್ಟಿಮ್ಗೆ. ಬಿಕಾಸ್ ಆಲ್ರೆಡಿ ವಿಕ್ಟಿಮ್ ಅವರೇನು ಮುಂಚಿನ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಬಟ್ ಅಟ್ಲೀಸ್ಟ್ ರೀಹ್ಯಾಬಿಲಿಟೇಟ್ ಮಾಡೋದಕ್ಕೆ, ರೀಸ್ಟೋರ್ ಮಾಡೋಕ್ಕಾಗಲ್ಲ, ಸಿವಿಲ್ ಕೇಸ್ ಅಲ್ಲ, ಕ್ರಿಮಿನಲ್ ಕೇಸ್ ಒಫೆನ್ಸ್ ಆಗಿದೆ, ದೆನ್ ಟು ಅಟ್ಲೀಸ್ಟ್ ರೀಹ್ಯಾಬಿಲಿಟೇಟ್ ಮಾಡೋದಕ್ಕೆ ವಿಕ್ಟಿಮ್ ಕಾಂಪನ್ಸೇಷನ್ ಸ್ಕೀಮ್ ಅನ್ನೋದಿದೆ, ಇನ್ ವಿಚ್ ಕೆಲವು ಫಂಡ್ಸ್ ಅನ್ನ ಪ್ರೊವೈಡ್ ಮಾಡಲಾಗುತ್ತೆ. ದೆನ್ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಗೇನ್ ಇಂಪಾರ್ಟೆಂಟ್. ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಮ್ಯಾಂಡೇಟ್ ಮಾಡುತ್ತೆ ದಟ್ ಸಾಕ್ಷಿಗಳನ್ನು ಕಾಪಾಡೋದ್ರ ಬಗ್ಗೆ, ದಟ್ ಇಸ್ 398 ಆಗಿರುತ್ತೆ. ಆ್ಯಂಡ್ ಅಪೀಲ್ಸ್ ಅಂತ ಹೇಳುವಾಗ ಸೆಕ್ಷನ್ 413 ಇಂದ 435 ತನಕ ದರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಪೀಲ್ಸ್. ಆ್ಯಂಡ್ ಅಪೀಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋದು ರೈಟ್ಸ್, ಪ್ರೊಸೀಜರ್ ಆ್ಯಂಡ್ ಚಾಲೆಂಜಿಂಗ್ ದ ಜಜ್ಮೆಂಟ್ಸ್ ಆ್ಯಂಡ್ ಹೈಯರ್ ಕೋರ್ಟ್ಸ್ ಎಕ್ಸೆಟ್ರಾ. ಕ್ಲಿಯರ್? ಡನ್. ಇಲ್ಲಿಗೆ ನಾವು ಕಂಪ್ಲೀಟ್ CRPCನ ಒಂದು ಎಂಟೈರ್ CRPC ನಾವು ಈ ಒಂದು ಸ್ಪೆಸಿಫಿಕ್ 10 ಪಾಯಿಂಟ್ಸ್ ಅಲ್ಲಿ ಡಿಸ್ಕಸ್ ಮಾಡಿರೋವಂಥದ್ದು. ಓಕೆ, ಸೊ ಇಲ್ಲಿಗೆ ನಮ್ಮ ಜಜ್ಮೆಂಟ್ ಆಯಿತು ಆ್ಯಂಡ್ ಅಪೀಲ್ಸ್ ಅಗ್ರೀವ್ ಪಾರ್ಟಿ ಆದರೆ ಅಪೀಲ್ಸ್ ಎಕ್ಸೆಟ್ರಾ. ಸೊ ಕೇಸ್ ಮುಗೀತು. ಆ್ಯಂಡ್ ಈಗ ನೀವು ಒಂದ್ಸತಿ ಈ ಸೆಕ್ಷನ್ಸ್ನ ನಿಮ್ಮ ಬೇರ್ ಆ್ಯಕ್ಟ್ಸಲ್ಲಿ ರೆಫರ್ ಮಾಡ್ಕೊಳ್ಳಿ ಆ್ಯಂಡ್ ಅಕಾರ್ಡಿಂಗ್ಲಿ ಈಗ ಬೇರ್ ಆ್ಯಕ್ಟನ್ನು ಓದಿ ನಿಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ, ಹೆಲ್ಪ್ಫುಲ್ ಆಗಿರುತ್ತೆ ನಿಮ್ಮ ಸಬ್ಜೆಕ್ಟ್ನ ಇನ್ನೂ ಈಸಿ ಮಾಡೋದಕ್ಕೆ, CRPCನ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಟ್ಲೀಸ್ಟ್ ಆ ಸ್ಟ್ರಕ್ಚರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಒಂದು ಇಷ್ಟು ಚಿಕ್ಕ ವಿಡಿಯೋಲಿ ನಿಮಗೆ ಕಂಪ್ಲೀಟ್ CRPC ಅರ್ಥ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ, ಬಟ್ ಅಟ್ಲೀಸ್ಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಂದು ಔಟ್ಲೈನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಫರ್ದರ್ ಯಾವ ಬೇರೆ ಆ್ಯಕ್ಟ್ನ ನೀವು ಈ ರೀತಿ ಕಲಿಬೇಕು ಅಂತ ಇದ್ದೀರಿ, ಯು ಕ್ಯಾನ್ ಕಮೆಂಟ್ ಡೌನ್ ಆ್ಯಂಡ್ ಡೆಫಿನೆಟ್ಲಿ ಅದರ ರಿಲೇಟೆಡ್ ನಾವು ವೀಡಿಯೋಸನ್ನು ಮಾಡೋಣ. ಆ್ಯಂಡ್ ಈ ರೀತಿ ಕಲಿಯೋದು ನಿಮಗೆ ಇಷ್ಟ ಆಗ್ತಿದೆ ಅನ್ನೋದಾದರೆ ಡೆಫಿನೆಟ್ಲಿ ನೀವು ಸಪೋರ್ಟ್ ಮಾಡಬಹುದು, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಹಾಗೆ ನಿಮ್ಮ ಒಂದು ಪ್ರತಿಯೊಂದು ಸ್ಟೂಡೆಂಟ್ ಯಾರು ಕಾಲೇಜಲ್ಲಿ ಓದ್ತಿದ್ದಾರೋ ಅವ್ರು ಅರ್ಥ ಆಗ್ತಿಲ್ಲ ಅನ್ನೋರಿಗೆ ಈಸಿ ಆಗುತ್ತೆ, ಅವರಿಗೆ ಹೆಲ್ಪ್ ಮಾಡಿ. ಆ್ಯಂಡ್ ಅಗೇನ್ ಲಾಸ್ಟ್ ಇನ್ನೊಂದು ಸತಿ, ಸೊ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ನಡೀತಿರುವಂಥ ಈ ಒಂದು ಸಿವಿಲ್ ಜಡ್ಜ್ ಎಕ್ಸಾಮಿಗೆ ಬ್ಯಾಚಸ್ ಏನಿದೆ, ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ನ ಬ್ಯಾಚಸ್ ರನ್ನಿಂಗಲ್ಲಿದೆ. ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಕ್ಯಾನ್ ಟೇಕ್ ಯುವರ್ ಅಡ್ಮಿಷನ್, ಎನ್ರೋಲ್ ಮಾಡ್ಕೊಳ್ಬಹುದು. ಲೈವ್ ಕ್ಲಾಸಸ್ ಆಗಿರುತ್ತೆ. ನಾವೀಗ ವಿಡಿಯೋ ಏನು ಡಿಸ್ಕಸ್ ಮಾಡಿದ್ವಿ ಇದನ್ನು ಇನ್ನೂ ಡೀಪಾಗಿ ಪ್ರತಿಯೊಂದು ಸೆಕ್ಷನನ್ನು ನಾವು ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಆ ಕ್ಲಾಸಸ್ ನಿಮಗೆ ಇನ್ನಷ್ಟು ಇನ್ಸೈಟ್ಫುಲ್ ಆಗಿರುತ್ತೆ ಆ್ಯಂಡ್ ನಿಮ್ಮ ಎಕ್ಸಾಮ್ಸ್ಗೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಜಡ್ಜ್ ಆಗುವ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಡೆಫಿನೆಟ್ಲಿ ವಿ ಆರ್ ದೇರ್ ಟು ಸ್ಟ್ಯಾಂಡ್ ವಿತ್ ಯು. ಸೊ ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ಟಿಲ್ ದ ಎಂಡ್ ನೋಡಿರೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್. ನೀವು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ, ಈ ಒಂದು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂಥ ಪ್ರತಿಯೊಂದು ಸ್ಟೂಡೆಂಟಿಗೆ ಥ್ಯಾಂಕ್ ಯು. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಸೊ ನಿಮಗೆ ಪ್ರತಿಯೊಂದು ವಿಡಿಯೋನ ಅಪ್ಡೇಟ್ ಸಿಗುತ್ತೆ. ಆ್ಯಂಡ್ ಯಾವುದೇ ವಿಡಿಯೋ ನಿಮಗೆ ಅಟ್ಲೀಸ್ಟ್ ಚೂರು ಒಂದು ಇನ್ಪುಟ್ ಕೊಡ್ತಿದೆ, ನಿಮ್ಮ ಒಂದು ನಾಲೆಜ್ನ ಎನ್ಹ್ಯಾನ್ಸ್ ಮಾಡ್ತಿದೆ ಅಂತಂದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. So thank you.